ಹೆಂಡತಿ 2 ಮಕ್ಕಳು. ಹೌದು ಸರ್. ಸೊ ಇವರಿಗೆ ಇದರಲ್ಲಿ ತಗೊಂಡೋಗಿ ಛೋಟಾ ಭೀಮ್ ತಗೊಂಡೋಗ್ಬಿಟ್ಟು ಹೌದು ಒಂದು ಯೂಸ್ ಮಾಡ್ತಾರಂತಂದ್ರೆ ಹೌದು. ನಿಮ್ ಪ್ರಕಾರ ಎಷ್ಟು ಖರ್ಚು ಆಗ್ಬೋದು ಒಂದು ತಿಂಗಳಿಗೆ? ಸರ್ ತಿಂಗಳೆಲ್ಲ ಆದ್ರೆ 200 ರೂಪಾಯಿ ಒಳಗಡೆ ಆಗ್ಬಿಡುತ್ತೆ ಸರ್. 200 ರೂಪಾಯಿ 200 ರೂಪಾಯಿ ಒಳಗಡೆ ಆಗುತ್ತೆ. ಅಷ್ಟೇನಾ? ಹೌದು ಸರ್. ಹೌದು ಹೌದು ಪಕ್ಕನ ಸರ್ ಇದು? ಸರ್ ಪಕ್ಕ 1000%, ನಾಟ್ 100%. ಉರಿತಾ ಇದೆ ಈಗ ಇದು, ಬಟ್ ಫ್ಲೇಮ್ ಕಾಣಿಸ್ತಿಲ್ಲ ಸರ್ ಇನ್ನು ಒಳಗಡೆ. ಹೌದು. ನೀರ್ ಕುದಿಯೋದು ನೋಡಿ ಯಾವ ತರ ಕುದೀತಾ ಇದೆ. ಏ, ನಮ್ಗೆ ಪಾತ್ರೆ ಕಪ್ಪಾಗ್ಲಿಕ್ಕೆ ಬಿಡಲ್ಲ ಇದು. ನಮ್ಮ ಹತ್ರ ಹೆಂಗಿದೆ ಹಂಗೆ ಇದೆ ಅಲ್ಲ? ಹೆಂಗೆ ಇದೆ ಹಂಗೆ ಇರುತ್ತೆ. ನೀರ್ ಕುದಿಯೋದು ನೋಡಿ, ಒಳಗಡೆ ಫ್ಲೇಮೇ ಇಲ್ಲ ಸರ್. Flame ಕಾಣಿಸ್ತಾ ಇಲ್ಲ. ಸರ್ ಇದು ಬೆಳಿಗ್ಗೆ ಹಾಕಿದ್ದು ನಾವು ಆಕ್ಚುಲಿ ತುಂಬಿಸಿದ್ದು ಒಂದ್ಸಲ ಕಟ್ಟಿಗೆಗಳು. ಹಾ, ಈಗ ಹತ್ರ ಟೈಮ್ ನೋಡ್ಬೇಕು. ಇಲ್ಲೇ ತೋರಿಸ್ತೀನಿ ರೀ ವೀಕ್ಷಕರೇ, ಇಲ್ಲೇ 4 ಗಂಟೆ 4 ಗಂಟೆ 4 ಗಂಟೆ ಕೂಡ ಉರಿತಾನೆ ಇದೆ ಸರ್. ಸರ್ ಒಂದು ಮಾರ್ನಿಂಗ್ ಇಂದ 4 ಗಂಟೆ ತನಕ ಉರಿತಾ ಇದೆಯಾ? ನೋಡಿ ಸರ್, ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್. ಓಕೆ. ಪಾತ್ರೆ ಕಪ್ಪಾಗ್ಲಿಕ್ಕೆ ಬಿಡದೇ ಇಲ್ಲ. ಇದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಒಂದೇ, ಫ್ಲೇಮ್ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಸರ್. ಓಕೆ, ಅಷ್ಟೇ. ಕಮರ್ಷಿಯಲ್ ಮಾಡಲ್ಸ್ ಇಲ್ಲ ನಿಮ್ಗೆ ಕಂಪ್ಲೀಟ್ಲಿ ಕೆಲಸನೇ ಇಲ್ದಂಗೆ ಮಾಡ್ಬಿಡ್ತವೆ ಇವೆಲ್ಲ. ನೋಡಿ ಸರ್ ಹಿಂಗಿದೆ ಇದು. ಗ್ಯಾಸ್ ಹೆಂಗಿದೆಯೋ ಇದು ಅಷ್ಟೇ. ಅದ್ರ ಮುಂದೆ ಕುತ್ಕೊಂಡು ಅಡಿಗೆ ತಯಾರು ಮಾಡೋದಾಗ್ಬೋದು, ಏನೇ ಆಗ್ಬೋದು, ಆರಾಮಾಗಿ ಮಾಡ್ಕೋಬಹುದು, ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಓಕೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ವುಡ್ ಗ್ಯಾಸಿಫೈಯರ್ ಸ್ಟವ್ ಇನ್ಫಾರ್ಮೇಶನ್ ಜೊತೆ. ನೋಡಿ ಹಿಂದ್ಗಡೆ ನೋಡಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಅಂಡ್ ತಮ್ನೇಲು ಹೈಲೈಟು ಎಲ್ಲ ಕಡೆ ನೋಡಿರ್ತೀರ ವೀಕ್ಷಕರ, ಹೊಸದಾಗಿ ಹೇಳ್ಬೇಕಾಗಿಲ್ಲ. ಸೊ ಈಗಿನ ಕಾಲದ ಈ ಸಮಯದ ಬಹು ಬೇಡಿಕೆ ವಸ್ತು ಅಂತ ಇದನ್ನ ಹೇಳ್ಬೋದು. ಅದು ಯಾಕೆ ಏನು ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಸೊ ಎಲ್ಲರೂ ಕೂಡ ಮನೆ ಪರ್ಪಸ್ಗಿರ್ಲಿ, ಕಮರ್ಷಿಯಲ್ ಇರಲಿ, ಎಲ್ಲರೂ ಕೂಡ ಹುಡುಕ್ತಾ ಇರುವಂತಹ ಈ ವುಡ್ ಗ್ಯಾಸಿಫೈಯರ್ ಸ್ಟೋವ್ನ ವಿತ್ ಸ್ಟಾಕ್ ಬ್ಯಾಕ್ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾರು ಬ್ಯಾಕ್ ಬಂದಿರೋದು? ನಮ್ಮ NR ಕಾರ್ಪೊರೇಷನ್ ಕಡೆಯಿಂದ ರಂಜಿತ್ ಸರ್ ಬ್ಯಾಕ್ ಬಂದಿದ್ದಾರೆ. ವೆಲ್ಕಮ್ ಅನ್ನ ಸರ್, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾಕೆ ಲೇಟ್ ಆಯ್ತು? ಚಾನಲ್ಗೆ ಬರ್ಲಿಲ್ಲ, ಬಹಳ ದಿನ ಆಯ್ತು. ಹೌದು, ಸ್ಟಾಕ್ ಇತ್ತು ಇಲ್ವೋ? ಅಂಡ್ ಈ ಗ್ಯಾಸ್ ಕೊರತೆ ಸಮಯದಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ನಮ್ಮ ವೀಕ್ಷಕರಿಗೆ ಒಂಚೂರು ಹೇಳಿ ಸರ್. ಸರ್ ಅದೇ, ಈಗ ಗ್ಯಾಸ್ ಒಂದು ವಿಷಯಕ್ಕೆ ಬಂದಾಗ ತುಂಬಾನೇ ಒಂದು ಕೆಟ್ಟ ಇದು ಕೆಲಸನೇ ಅಂತ ಅನ್ಕೋಬಹುದು. ಗ್ಯಾಸ್ ನಿಲ್ಸಿದ್ದು ಇಲ್ಲ ಈ ಯುದ್ಧಗಳು, ಬಟ್ ಅದರಲ್ಲಿ ಕೂಡ ಈಗ ಕೆಲವರು ಜನರು ಆಗ್ಬೋದು, ಎಲ್ಲರೂ ಕೂಡ ಪಾಸಿಟಿವ್ ವೇಲ್ ಹೋಗ್ಲಿಕ್ಕೆ, ಅಂದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಹೋಗ್ಲಿಕ್ಕೆ ಒಂದು ಒಳ್ಳೆ ದಾರಿ ಆಯ್ತು ಅಂತ ಕೂಡ ಅನ್ಕೋಬಹುದು. ಒಂದು ಟೈಮಲ್ಲಿ ಸೋಷಿಯಲ್ ಮೀಡಿಯಾಗೆ ಕರೋನಾ ಎಷ್ಟಾದ್ರೆ ಹೆಲ್ಪ್ ಆಯ್ತು, ಅದೇ ತರನೇ ಇವತ್ತಿನ ದಿನ ಒಂದು ಆರ್ಗಾನಿಕ್ ಲೈಫ್ಗೆ ಅಷ್ಟೇ ಹೆಲ್ಪ್ ಆಗಿದ್ದು ಈ ಯುದ್ಧ ಅಂತ ಅನ್ಕೋಬಹುದು. ಕರೆಕ್ಟ್ ಅದು. ಬಟ್ ಈಗ ಈ ಡಿಮ್ಯಾಂಡ್ ಇನ್ ವಿಷಯಕ್ಕೆ ಬಂದಾಗ ಸರ್, ಆಕ್ಚುಲಿ 3-4 ಮಂತ್ಸ್ ಇಂದ ಕರೆಕ್ಟ್ ನಿದ್ದೆ ಕೂಡ ಇಲ್ಲ. ಆ ರೇಂಜ್ ಅಲ್ಲಿ ಇದೆ ಡಿಮ್ಯಾಂಡ್ ಅನ್ನೋದು. ಕಂಪ್ಲೀಟ್ಲಿ ಹೆವಿ ಡಿಮ್ಯಾಂಡ್ಸ್ ಪ್ಲಸ್ ಸಪ್ಲೈಗಳು ಕೂಡ ತುಂಬಾ ಜನ ಡೇ ಅಂಡ್ ನೈಟ್ ಒಂದು 8 ಜನ ಕೆಲಸ ಮಾಡಿ ವರ್ಕ್ ಮಾಡಿ ಔಟ್ಪುಟ್ ಅಂತ ತೆಗೆದು ಕೊಟ್ಟಿದ್ದೀವಿ. ಎಲ್ಲ ಹೋಟೆಲ್ಸ್ ಅವ್ರಿಗೆ, PG, ಹಾಸ್ಟೆಲ್ಸ್, ಕಮರ್ಷಿಯಲ್ ಝೋನ್ ಎಲ್ಲರಿಗೂ ಕೂಡ ಸರ್ ಟೋಟಲ್ ಇಂಡಿಯಾ ಮುಟ್ಟಿಬಿಟ್ಟಿದ್ದೀವಿ ಸರ್. ಮುಟ್ಟಿಸಿದ್ದೀರಾ? ಹೌದು ಸರ್. ಹೌದು ಸರ್. ತುಂಬಾ ಓಡಿರುವಂತ ಮಾಡೆಲ್ ಯಾವ್ದು ಸರ್ ನಿಮ್ಮ ಹತ್ರ? ಸರ್ ಇದು ಛೋಟಾ ಭೀಮ್ ಅಂತ, ಇದು ಕಂಪ್ಲೀಟ್ಲಿ ತುಂಬಾ ಫೇಮಸ್. ಬಟ್ ಹೋಟ್ಲಿಗೆ ಆಗಲ್ಲ, ಆದ್ರೂ ಕೂಡ ಹೋಟ್ಲ್ ತಗೊಂಡು ಹೋಗಿದ್ದಾರೆ. ಇಷ್ಟಪಟ್ಟಿದ್ದಾರಲ್ಲ? ತುಂಬಾ ಹೆವಿಲಿ ಇಷ್ಟಪಟ್ಟಿದ್ದಾರೆ. ಕೇಳದೆ ಒಂದು ಕೊಡಿ ಸರ್ ಒಂದು ಛೋಟಾ ಭೀಮ್ ಅಂದ್ರೆ, ಅವಾಗ ಅದು ಕೂಡ ಸ್ಟಾಕ್ ಅಲ್ಲಿ ಇರ್ಲಿಲ್ಲ. ಹೌದು. ಬಟ್ ಇವಾಗ ತುಂಬಾ ಇದೆ. ಇವಾಗ ಸ್ಟಾಕ್ ಇದೆಯಾ ಸರ್? ಹಾ ಸರ್, ಅನ್ಲಿಮಿಟೆಡ್ ಸ್ಟಾಕ್ ಇದೆ. ಕಂಪ್ಲೀಟ್ಲಿ ಒಂದು 8 ಜನ ಡೇ ಅಂಡ್ ನೈಟ್ ಮಾಡ್ತಾರೆ. ಆರ್ಡರ್ಸ್ ಹಂಗೆ ಇದಾವೆ. ಟೋಟಲ್ ಇಂಡಿಯಾ ವೈಸ್ ಬರ್ತಿದೆ ಆರ್ಡರ್ಸ್. ಟೋಟಲ್ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ NR ಕಾರ್ಪೊರೇಷನ್ ಅಂತ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಲೀಡಿಂಗ್ ಒಂದು ವುಡ್ ಗ್ಯಾಸಿಫೈಯರ್ ಸ್ಟೋವ್ ಅಲ್ಲಿ ಹೆಸರು ಅಂತ ಬಂದ್ರೆ ಇಡೀ ಇಂಡಿಯಾದಲ್ಲಿ, ಕರ್ನಾಟಕ ಅಂಡ್ ನಮ್ಮ ಸೌತ್ ಇಂಡಿಯಾ ಎಲ್ಲ ರೀ, ಆಲ್ ಓವರ್ ಇಂಡಿಯಾದಲ್ಲಿ NR ಕಾರ್ಪೊರೇಷನ್ ಹೆಸರು ಮಾಡ್ತಾ ಇದೆ. ನಮ್ಮ ರಂಜಿತ್ ಸರ್ ಹೆಸರು ಮಾಡ್ತಾ ಇದಾರೆ. ಒಳ್ಳೇದಾಗ್ಲಿ, ಹೀಗೆ ಬೆಳೆಯಲಿ ಅಂತ ಹೇಳ್ತೀನಿ. ಇನ್ನೂ ಪ್ರಾಡಕ್ಟ್ ಗಳು ಬರಲಿ ಅಂತ ಹೇಳ್ತೀನಿ ಸರ್. ಇವಾಗ ಒಂದು ಮ್ಯಾಟರ್ ಹೇಳ್ಬೇಕು ಸರ್, ಇವಾಗ ವಾಟ್ ಇಸ್ ದ ಬೆನಿಫಿಟ್ ಆಫ್ ವುಡ್ ಗ್ಯಾಸಿಫೈಯರ್ ಸ್ಟೋವ್? ಏನು ಬೆನಿಫಿಟ್ ನಮ್ಗೆ ಇದರಿಂದ ಸರ್? ಈಗ ಕಂಪೇರ್ ಟು ಗ್ಯಾಸ್ ಅನ್ಬೋದು, ಕಂಪೇರ್ ಟು ಹೆಲ್ತ್ ಅನ್ಬೋದು. ಒಂದು ಕಂಪೇರ್ ಟು ಗ್ಯಾಸ್ 80% ಸೇವ್ ಆಗ್ತಾ ಇತ್ತು ಯಾವಾಗ 4 ಮಂತ್ಸ್ ಬ್ಯಾಕ್. ಈಗ ನಾನ್ ಕಂಪೇರಬಲ್ ಸರ್, ಯಾಕೆಂದ್ರೆ ಗ್ಯಾಸ್ ತುಂಬಾನೇ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲಿ ಕೂಡ ನಾವು ನೋಡ್ಕೊಂಡ್ರೆ ನಮಗೆ ಒಂದು 80% ಸೇವ್ ಆಗುತ್ತೆ ಅಂತ ಹೇಳ್ತೀವಿ. ಅಕಸ್ಮಾತ್ ಏನಾದ್ರು ಕಟ್ಟಿಗೆ ನಮ್ಮದೇ ಸ್ವಂತ ಇದ್ದಿದ್ರೆ 100% ಫ್ರೀ ಆಗಿ ನೀವು ಹೋಟೆಲ್ ಆಗಲಿ, PG ಆಗಲಿ, ಮನೆಯಲ್ಲಾಗಲಿ, ರೆಸ್ಟೋರೆಂಟು, ಇಂಡಸ್ಟ್ರಿಯಲ್ ರೇಂಜ್ ಎಲ್ಲದಕ್ಕೂ ರನ್ ಮಾಡ್ಕೋಬಹುದು. ಈಗಿನ ಕಾಲದಲ್ಲಿ KG ವುಡ್ ಬಂದು 6 ರಿಂದ 7 ರೂಪಾಯಿ ಆಗಿದೆ. ಇಷ್ಟು ಮುಂಚೆ 3 ರೂಪಾಯಿ ಇತ್ತು. 3 ರೂಪಾಯಿ. ಈಗ ಏನಂದ್ರೆ ತೋಪುಗಳು ಕೂಡ ತುಂಬಾ ಇದಾವೆ. ನಾರ್ಮಲ್ ರಾ ವುಡ್ ಕೂಡ ತುಂಬಾ ಸಿಗುತ್ತಿದೆ. ಈಗ ಈ ಯಾವುದೇ ತರ ನೀವು ಕಂಪೇರ್ ಮಾಡ್ಕೊಂಡ್ರು ಕೂಡ ನಿಮ್ನ ಎಷ್ಟೇ ಗ್ಯಾಸ್ಗಳು, ಯಾವುದೇ ಎಷ್ಟೇ ಸಬ್ಸಿಡಿಯಲ್ಲಿ ಬಂದ್ರು ಕೂಡ
ವುಡ್ ಸ್ಟವ್ ಅನ್ನ ಬಿಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಚಾನ್ಸೇ ಇಲ್ಲ. ಪ್ರೈಸಸ್ ಅಲ್ಲಿ, ಫ್ಲೇಮ್ ಅಲ್ಲಿ, ಆರೋಗ್ಯದಲ್ಲಿ ಎಲ್ಲಾ ವರ್ಷನ್ ಅಲ್ಲಿ ಆಗುತ್ತೆ ಸರ್. ಆಗುತ್ತೆ. ಒಂದು ಕ್ವಶನ್ ಇದೆ ಸರ್ ನನಗೆ, ಹ್ಮ್. ನಿಮ್ಮ ವುಡ್ ಗ್ಯಾಸಿಫೈರ್ ಸ್ಟವ್ ನಾರ್ಮಲ್ ಮನೆಯಲ್ಲಿ ಚಿಕ್ಕ ಮನೆ 1 BHK 2 BHK ಫ್ಲಾಟ್ ಇರುತ್ತೆ ಹೌದು ಹೌದು ಸರ್. ನಮ್ಮ ಅಡುಗೆ ಮನೆಯಲ್ಲಿ ಇದನ್ನ ಯೂಸ್ ಮಾಡಬಹುದಾ? ಹೌದು ಸರ್. ಈಗ ನಾವಿದು ಡಿಸೈನ್ ಮಾಡಿರೋದು ಇಂಡೋರ್ ಸ್ಟವ್, ಔಟ್ಡೋರ್ಗಲ್ಲ. ಓಕೆ. ಈಗ ಏನಂದ್ರೆ ಇಂಡೋರ್ಗೆ ನಮ್ಮ ಈಗ ಇವತ್ತು ನಾವು ಡೆಮೋ ತೋರಿಸ್ಕೊಂಡು ಕಂಪ್ಲೀಟ್ ಆಗಿ ಇಂಡೋರ್ ಅಲ್ಲಿ ತೋರಿಸಿ, ಔಟ್ಡೋರ್ ಅಲ್ಲ. ನಾವು ಛೋಟಾ ಭೀಮಿಂದ ಹಿಡಿದು ಎಲ್ಲ ಕಮರ್ಷಿಯಲ್ ಮಾಡಲ್ಸ್ ವರೆಗೂ ಎಲ್ಲ ಕೂಡ ಇಂಡೋರ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಇಂಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಹೋಟೆಲ್ ನವರು ಗ್ಯಾಸ್ಗೆ ಏನಾದ್ರೆ ಇಷ್ಟು ದೊಡ್ಡ ಜಾಗ ಬೇಕು, ನಮ್ಮ ಒಲೆಗೆ ಇಷ್ಟು ಜಾಗದಲ್ಲಿ ಆಗ್ತದೆ, ಸಾಕಂತೀರಾ ಆರಾಮಾಗಿ ಸರ್. ಆಮೇಲೆ ಇವಾಗ ನಾನು ಕೇಳಿದ್ದು ಡೊಮೆಸ್ಟಿಕ್ ಆಯ್ತು, ಹೇಳಿದ್ರಿ ಸರ್ ನಾವು ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಕೊಡ್ತಾ ಇದೀರ ಅಂದ್ರೆ ಅದು ಹೆಂಗ್ ಇಂಡಸ್ಟ್ರಿಗಳಿಗೆಲ್ಲ ಕೊಡ್ತಾ ಇದೀರಿ ಸರ್? ಹೌದು ಸರ್. ಈಗ ಏನು ಅಂದ್ರೆ ಇದು ಇಂಡಸ್ಟ್ರಿಯಲ್ ರೇಂಜ್ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ ಅವ್ರಿಗೂ ಕೂಡ. ನಾವು ಡಿಸೈನ್ ಏನಂದ್ರೆ ಕಸ್ಟಮೈಸೇಷನ್ ಯಾವ ತರ ಅಂದ್ರೆ ಕಂಪ್ಲೀಟ್ಲಿ ಒಂದು ಜ್ಯೂಸ್ ಫ್ಯಾಕ್ಟ್ರಿಗೆ ಆಗ್ಬೋದು, ಯಾವುದೇ ಪರ್ಪಸ್ಗೆ ಆಗ್ಬೋದು, 2000-3000 ಲೀಟರ್ ಒಂದೇ ಸಲ ಕುದಿಸುವಂಥದ್ದು ಆ ತರ ರೇಂಜ್. ಅಂದ್ರೆ ನಿಮಗೆ ತೋರಿಸ್ತೀವಿ ಡೆಮೋದಲ್ಲಿ ಕೂಡ ಹೆವಿ ಮಾಡಲ್ಸ್ ಇಲ್ಲ. ಅದ್ರ ಹತ್ರ ಒಂದೊಂದು ಒಲೆ 150-200 kg ವರೆಗೂ ವೇಟೇಜ್ ಬರುತ್ತೆ. ಅಂದ್ರೆ ನಿಮಗೆ ನಾನ್ ಸ್ಟಾಪ್ 24 ಅವರ್ ಯೂಸ್ ಮಾಡೋಂಥ ಒಲೆಗಳು, 24 ಅವರ್ಸ್ ನಾನ್ ಸ್ಟಾಪ್ ಯೂಸ್ ಮಾಡೋಂಥ ಒಲೆಗಳು 1000 ಡಿಗ್ರೀಸ್ ಮೇಲೆ ಹೋಗುತ್ತೆ ಟೆಂಪರೇಚರ್. ಇಲ್ಲೊಂದು ಕ್ವಶನ್ ಕೇಳ್ತೀನಿ ಸರ್, ತುಂಬಾ ಜನ ಈ ದೋಸೆ ತವ ಹಾಕೊಂತಾರೆ. ಹೌದು ಸರ್. ಅಲ್ಲಿ ನೀವ್ ಹೇಳ್ದಂಗೆ ಒಂದೇ ಕಡೆ ಫ್ಲೇಮ್ ಬೇಕಾಗಲ್ಲ, ಸ್ಪ್ರೆಡ್ ಆಗ್ಬೇಕು. ಆಮೇಲೆ ಅದು ಒಂದೇ ಸತಿ ಬೇಡ, ಬೆಳಗ್ಗೆ ಸ್ಟಾರ್ಟ್ ಮಾಡ್ರೆ ಸಂಜೆ ತನಕ ಬರ್ಬೇಕು. ಆ ಟೆಂಪರೇಚರ್ ಕಂಟ್ರೋಲ್, ಅಗಲವಾದಂತ ಫ್ಲೇಮ್ ನಿಮ್ಮಲ್ಲಿ ಸಿಗುತ್ತೆ ಸರ್. ಯಾವ ಮಾಡೆಲ್ ಅಲ್ಲಿ ಸಿಗುತ್ತೆ ಸರ್? ಈಗ ನಮ್ದು 12,000 rupees ಬಡ್ಜೆಟ್ ಒಂದಿದೆ, ಕಮರ್ಷಿಯಲ್, ಬೇಸಿಕ್ ಕಮರ್ಷಿಯಲ್ ಅಂತ. ಆ ಮಾಡೆಲ್ ಈಗ ಫಿಶ್ ಫ್ರೈ ತವ ದೊಡ್ಡ 4x4 ಎಲ್ಲ ಹಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ನಾವು ವಿಡಿಯೋಸ್ ಕೂಡ ಶೇರ್ ಮಾಡ್ತೀವಿ. ನಮಗೆ ದೋಸೆಗೆ ಆಗ್ಬೋದು, ಫಿಶ್ ಫ್ರೈಗೆ ಆಗ್ಬೋದು, ಎಲ್ಲದಕ್ಕೂ ಯೂಸ್ ಆಗಂತ ಮಾಡಲ್ಸ್ ಇದೆ ಸರ್. ಪರೋಟಾಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಸೊ ಮನೆಗಾಗ್ಲಿ, ಕಮರ್ಷಿಯಲ್ ಆಗ್ಲಿ, ಇಂಡಸ್ಟ್ರಿಯಲ್ ಆಗ್ಲಿ, ಯಾರನ್ನ ಬರ್ಲಿ, ಯಾರು ಬೇಕಾದ್ರೆ ಆಗಂತ. ಇವನ್ ದೇವಸ್ಥಾನಗಳಿರ್ಲಿ, ದೊಡ್ಡ ಚೌಟ್ರಿಗಳಿರ್ಲಿ, ಹಾಸ್ಪಿಟಲ್ಸ್ ಗಳಿರ್ಲಿ, PG ಗಳಿರ್ಲಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಿರುವಂತ ವುಡ್ ಗ್ಯಾಸಿಫೈರ್ ಸ್ಟವ್ ಇಲ್ಲಿ ಅವೈಲೇಬಲ್ ಇದೆ. ಯಾವ ರೀತಿಯ ಮಟೀರಿಯಲ್ ನ ಯೂಸ್ ಮಾಡ್ತೀರಾ ಸರ್ ಇಲ್ಲಿ ನೀವು? ಸರ್ ಇದು ಪ್ಯೂರ್ಲಿ ಐರನ್ ಬರುತ್ತೆ. ಯಾಕಂದ್ರೆ ಈಗ ಆಕ್ಚುಲಿ ಕ್ಯಾಸ್ಟಿಂಗ್ ಐರನ್ ಅಂತ ಒಂದು ಮಾಡೆಲ್ ಇದೆ, ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅಂತ ಹೇಳ್ಬೋದು, ಇಲ್ಲ ಅನಾದಿ ಕಾಲದಿಂದ ಬಂದಿರೋದು ಅನ್ಬೋದು. ಉಕ್ಕು ಇದು ಏನಂದ್ರೆ ಕ್ಯಾಸ್ಟ್ ಐರನ್ ಅಂತ ಹೇಳಿ. ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಎರಕ ಅಂತ ಹೇಳಿ ಅಂತೀವಿ ಅದನ್ನ. ಅದು ನಮಗೆ ಒಡೆದೋಗುತ್ತೆ ಸರ್, ನೀರು ಬಿದ್ರೆ ಒಡೆದೋಗುತ್ತೆ. ಮತ್ತೆ ಒಂದ್ಸಲ ಒಡೆದೋಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಬಿಸಾಕಿ ಮತ್ತೆ ಹೊಸ ತಗೋಬೇಕು. ಕರೆಕ್ಟ್. ನಮ್ಮ ಹತ್ರ ಅಂದ್ರೆ ಐರನ್ ಇರೋ ಕಾರಣ ನೀವು ನೀರಾದ್ರೂ ಹಾಕಿ ಯಾವ ತರ ಆದ್ರೂ ಯೂಸ್ ಮಾಡಿ ಒಳ್ಳೆ ಲೈಫ್ ಬರುತ್ತೆ. ಎರಡನೇದು ನಾವು ಯೂಸ್ ಮಾಡೋದು ನಿಮ್ಗೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಸಿಗೋದಿಲ್ಲ ಸರ್, ಹೆವಿ ಕೇಸಿಂಗ್ ಯೂಸ್ ಮಾಡ್ತೀವಿ. ಹೆವಿ ಕೇಸಿಂಗ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವೇಟೇಜ್ ಕೂಡ ಹೆವಿ ಬರುತ್ತೆ. ಪ್ಲಸ್ ಲೈಫ್ ನಾವು ಕಂಪನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತೀವಿ. ನಮ್ಮ ಕಂಪನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತೀವಿ. 20-30 ವರ್ಷ ನೀವು ಕಣ್ ಮುಚ್ಕೊಂಡು ಯೂಸ್ ಮಾಡ್ಬೋದು ಸರ್. ಲೈಫ್ 30 ವರ್ಷ ಬರುತ್ತೆ. 20-30 ವರ್ಷ ಕಣ್ ಮುಚ್ಕೊಂಡು ಬರುತ್ತೆ. ನೀವು ಯೂಸ್ ಮಾಡಿದಷ್ಟು ದಿನ ಯೂಸ್ ಮಾಡ್ಕೋಬಹುದು ಸರ್. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇನ್ನೊಂದು ಸರ್, ಸಿಟಿ ಅವರು ಕೆಲವರು ಅನ್ಕೊಂತಾರೆ ಹಳ್ಳಿಯವ್ರು ಹೆಂಗೋ ಕಟ್ಟಿಗೆ ತಗೊಂಡ್ಬಂದ್ಬಿಡ್ತಾರೆ, ನಾವೇನ್ ಕಟ್ಟಿಗೆ ತರೋಣ, ಈ ಫ್ಲಾಟ್ ಇರ್ತಾರೆ ಅವ್ರು ಎಲ್ಲಿಂದ ಕಟ್ಟಿಗೆ ತಗೊಂಡು. ಸರ್ ನೀವು ನಮಗೆ ಕಾಲ್ ಮಾಡ್ಬೋದು, ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಕೆಲವನ್ನೆಲ್ಲ ಟನ್ನೇಜ್ ಗಟ್ಟಲೆ ಸಿಗುತ್ತೆ, ನಿಮಗೆ ಮೂಟೆಗಳ ಗಟ್ಟಲೆ ಬೇಕಾದ್ರೂ ಸಿಗುತ್ತೆ ಸರ್. ನಿಮ್ ಲೋಕಲ್ ಟಿಂಬರ್ ಯಾರ್ಡ್ಸ್ ಒಂದ್ಸಲ ಗೂಗಲ್ ಓಪನ್ ಮಾಡಿ ಟಿಂಬರ್ ಯಾರ್ಡ್ಸ್ ನಿಯರ್ ಮೀ ಅಂತ ಸರ್ಚ್ ಮಾಡಿದೀರಾ ಅಂದ್ರೆ 45 ರೂಪಾಯಿ kg. ನೀವೊಂದು 1000 ರೂಪಾಯಿ ಖರ್ಚು ಮಾಡಿದ್ರೆ 100 kg ಸೌದೆ ಬರುತ್ತೆ ನಿಮಗೆ. ಆ ತರ ಆರಾಮಾಗಿ ತಗೊಂಡೋಗಿ ಒಂದ್ಸಲ ಲಾಟ್ ಹಾಕೊಂಡಿದ್ರೆ ಅಂದ್ರೆ 6 ತಿಂಗಳಿಂದ 1 ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನಿಮ್ಗೆ ನಮ್ಮಲ್ಲಿರುವಂತ ಒಲೆಯಲ್ಲಿ ಬೆನಿಫಿಟ್ ಏನಪ್ಪಾ ಅಂದ್ರೆ ಪಾತ್ರೆ ಕಪ್ಪಾಗೋದಿಲ್ಲ, ಹೊಗೆ ಬರಲ್ಲ, ಇಂಡೋರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಬ್ಲೂ ಫ್ಲೇಮ್ ಜನರೇಟ್ ಆಗುತ್ತೆ, ನಿಮ್ಗೆ ಬೂದಿ ಸಮೇತ ಉರಿದೋಗುತ್ತೆ ಸರ್. ಬೂದಿ ಸಮೇತ ಉರಿದೋಗುತ್ತೆ. ನಮ್ಮ ಹತ್ರ ಇರೋ ಒಲೆಗಳ ಸ್ಪೆಷಾಲಿಟಿ ಏನಂದ್ರೆ ಅಕಸ್ಮಾತ್ ನೀವು ಒಂದು 2 ಇಟ್ಟಿಗೆ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಉರಿಸ್ತಾ ಇದೀರ ಅಂದ್ರೆ ಅದರಲ್ಲಿ ಬರುವಂತ ಫ್ಲೇಮಿನಿಂದ ನಿಮಗೆ ಪಾತ್ರೆ ಕಪ್ಪಾಗುತ್ತೆ, ಕಟ್ಟಿಗೆ ಬೇಗ ಉರಿದೋಗುತ್ತೆ, ಮತ್ತೆ ಬಂದು ನಿಮಗೆ ಬೂದಿ ತುಂಬಾ ಮಿಗಲತ್ತೆ ಅದರಲ್ಲಿ. ಇದಕ್ಕೆಲ್ಲ ಪರ್ಯಾಯವಾಗಿ 2-3 ಕಟ್ಟಿಗೆ ಪೀಸ್ ಇದ್ರೆ 4 ಜನ ಕಟ್ಟಿಗೆ ತಯಾರು ಮಾಡಬಹುದು ಸರ್. 3 ಪೀಸಲ್ಲಿ. ಅದಕ್ಕೆ ಛೋಟಾ ಭೀಮು ಇಡೀ ಇಂಡಿಯಾದಲ್ಲಿ ಫೇಮಸ್ ಆಗಿರೋದು ಅಲ್ವಾ? ಹೌದು ಸರ್. ನಿಮ್ಮಲ್ಲಿ ಯಾವ ರೇಟ್ ಇಂದ ವುಡ್ ಗ್ಯಾಸಿಫೈರ್ ಸ್ಟವ್ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ ಬಂದು 5,500 ರೂಪಾಯಿಂದ ಹಿಡಿದು ನಿಯರ್ ಬೈ 45,000 ವರೆಗೂ ಇದೆ. 45,000 ರೂಪಾಯಿ ಅಂದ್ರೆ ಯಾವ್ದಂದ್ರೆ ಕಂಪ್ಲೀಟ್ಲಿ ಹೆವಿ ಮಾಡಲ್ಸ್, 150-200 kg ವೆಯ್ಟ್ ಬರುತ್ತೆ. 2-3 ಎತ್ತಲಿಕ್ಕೆ ಚಾನ್ಸೇ ಇಲ್ಲ ಸರ್ ಅವು. ಆ ತರ ಮಾಡಲ್ಸು 500 kg ರೈಸ್ ಐಟಮ್ ಮಾಡ್ಬೋದು, ಒಂದೇ ಸಲಕ್ಕೆ 1000 kg ವರೆಗೂ ಮಾಡ್ಕೋಬಹುದು. 2,000-3,000 ಲೀಟರ್ ವರೆಗೂ ನೀರನ್ನ ಬಿಸಿ ಮಾಡ್ಕೋಬಹುದು. ಜ್ಯೂಸ್ ಫ್ಯಾಕ್ಟ್ರಿ ಆಗ್ಬೋದು, ಡೈಯಿಂಗ್ ಫ್ಯಾಕ್ಟ್ರಿ ಆಗ್ಬೋದು, ಇಂಡಸ್ಟ್ರಿಯಲ್ ನಿಮ್ ನಾನ್ ಸ್ಟಾಪ್ ಯೂಸ್ ಮಾಡ್ತೀರಾ, ಫ್ಲೇಮ್ ಬೇಕೇ ಬೇಕು ಅಂತವ್ರಿಗೆಲ್ಲ ಕಂಪ್ಲೀಟ್ಲಿ ಯೂಸ್ ಆಗಂತ ಸೆಟಪ್ ಮಾಡಿದೀರಾ. ಒಂದು ಫ್ಯಾಮಿಲಿ, ಗಂಡ ಹೆಂಡತಿ 2 ಮಕ್ಕಳು. ಸೊ ಇವರಿಗೆ ಇದ್ರಲ್ಲಿ ತಗೊಂಡೋಗಿ ಛೋಟಾ ಭೀಮ್ ತಗೊಂಡೋಗ್ಬಿಟ್ಟು ಒಂದು ಯೂಸ್ ಮಾಡ್ತಾರೆ ಅಂತಂದ್ರೆ ನಿಮ್ ಪ್ರಕಾರ ಎಷ್ಟು ಖರ್ಚು ಆಗ್ಬಹುದು ಒಂದು ತಿಂಗಳಿಗೆ? ಸರ್ ತಿಂಗಳೆಲ್ಲ ಆದ್ರೆ 200 ರೂಪಾಯಿ ಒಳಗಡೆ ಆಗ್ಬಿಡುತ್ತೆ ಸರ್. 200 ರೂಪಾಯಿ ಒಳಗಡೆ ಆಗುತ್ತೆ ಅಷ್ಟೇನಾ? ಹೌದು ಸರ್. ಹೌದು ಪಕ್ಕನ ಸರ್ ಇದು? ಸರ್ ಪಕ್ಕ 1000%, ನಾಟ್ 100%. ಯಾಕೆ ಗೊತ್ತಾ ಸರ್, ಒಂದ್ ಸಿಲಿಂಡರ್ 1200 ಆಗುತ್ತೆ. ಹೌದು. ಅಂತದ್ರಲ್ಲಿ ನೀವು 1000 ಬೇಡ, ನೀವು ಇಟ್ಕೊಳ್ಳಿ, 200 ಅಲ್ಲಿ ನಾವು ಕೊಡ್ತೀನಿ ಅಂತ ಹೇಳ್ತಾರೆ. ಅದರ ಪ್ರಕಾರ ನೀವ್ ಹೇಳೋದು 4,500 ಚಿಲ್ಲರೆಗೆಲ್ಲ ಸಿಗುತ್ತೆ. 4 ತಿಂಗಳಿಗೆಲ್ಲ ಫ್ರೀ ಆಗೋಯ್ತಲ್ಲ ಸರ್ ಇದು? ಅದು ಫ್ರೀ ಆಗುತ್ತೆ. ಕ್ಯಾಲ್ಕುಲೇಷನ್ ನೋಡಿದ್ರೆ 5-6 ತಿಂಗಳಿಗಂತೂ ಫ್ರೀ ತಾನೆ? ಆರಾಮಾಗಿ ಫ್ರೀ ಆಗುತ್ತೆ. ಹೌದು ಸರ್. ಹೌದು. ಫಸ್ಟ್ ಥಿಂಗ್ ನಾವು ಕಾಸ್ಟ್ ಕಟಿಂಗ್ ಅಂತ ಯೋಚನೆ ಮಾಡಿದ್ರೆ ಕಂಪೇರ್ ಟು ಗ್ಯಾಸ್ ದುಡ್ಡಾದ್ರೆ ಸೇವ್ ಆಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ ಸರ್. ಗ್ಯಾಸ್ಟ್ರಿಕ್ ಬರಲ್ಲ, ಹಾರ್ಟ್ ಅಟ್ಯಾಕ್ ದೂರ ಇರ್ತೀರಾ, ಆರೋಗ್ಯ ಜೀರ್ಣಾಶಯ ಚೆನ್ನಾಗಿ ಕೆಲಸ ಮಾಡುತ್ತೆ. ಅನ್ನ ಅನ್ನೋದು ನೀಟಾಗಿ ಬೇಯುತ್ತೆ ಸರ್. ಅನ್ನ ನೀಟಾಗಿ ಬೇಯುತ್ತೆ, ಟೇಸ್ಟೇ ಬೇರೆ.
ಕರೆಕ್ಟ್. ಹ್ಮ್ ಆಮೇಲೆ ಇವಾಗೆಲ್ಲ ಹೇಳ್ತಾರೆ ಡಾಕ್ಟರ್ಗಳು ಕೂಡ ಅಟ್ಲೀಸ್ಟ್ 70 ಡಿಗ್ರಿ 80 ಡಿಗ್ರಿ ಬೇಯಿಸಿ ತಿನ್ರಿ ಅಂತ ಹೇಳ್ತಾರೆ. ಹೌದು ಸರ್ ಹೌದು ಅದು ಎಸ್ಪೆಷಲಿ ನಾನ್ ವೆಜ್ ಅಂತೂ ನೀವು ಇವಾಗ ಬೇಯಿಸಲೇಬೇಕು. ಬಟ್ ಆದ್ರೆ ನಮ್ಮ ಮಾಮೂಲಿ ಗ್ಯಾಸ್ ಅಲ್ಲಿ ಅಷ್ಟೊಂದು ಆಗೋದೇ ಇಲ್ಲ. ಆಗೋದಿಲ್ಲ. 50 ಡಿಗ್ರಿ ರೀಚ್ ಆಗೋದು ಕಷ್ಟ. ಇದ್ರಲ್ಲಿ ನಾವು ಎಷ್ಟು ಡಿಗ್ರಿ ವರೆಗೆ ಹೋಗ್ಬೋದು ಸರ್? ಸರ್ 100 ದಾಟ ಹೋಗುತ್ತೆ. 100ಗೆ ಎವಾಪರೇಟ್ ವಾಟರ್. ಈಸಿ. ಹೌದು. ನಾವು ಇದು ಏನಾದ್ರೆ ವುಡ್ ಬಾಯ್ಲರ್ ಅಂತ ಸ್ಟಾರ್ಟ್ ಮಾಡಿದೀವಿ, ಅದರಲ್ಲಿ ಕಂಪ್ಲೀಟ್ಲಿ ಸ್ಟೀಮ್ ಬರುತ್ತೆ ಆಚೆ ಕಡೆಗೆ 10 ನಿಮಿಷ ವೇಟಿಂಗ್ ಅಲ್ಲಿ. ಅದು ಮುಂದೆ ದಿನಗಳಲ್ಲಿ ವುಡ್ ಬಾಯ್ಲರ್ ವಿಡಿಯೋ ಕೂಡ ಮಾಡ್ತೀವಿ ಸರ್. ಫುಡ್ ಬಾಯ್ಲರ್ ವಿಡಿಯೋ ಮಾಡೋಣ. ಹೌದು ಸರ್ ಸೂಪರ್ ಆಗಿ ಹೇಳಿದ್ರಿ. ಸೊ ವೀಕ್ಷಕರೇ ಮಾತಾಡಿದ್ ಸಾಕು, ಇಷ್ಟೋ ತನಕ ನೀವು ವಿಜುವಲ್ಸ್ ನೋಡಿದ್ ಸಾಕು. ಇವಾಗ ಸರ್ ಜೊತೆ ಒಂದು ಡೆಮೋ ತಗೊಳ್ಳೋಣ. ಫಸ್ಟ್ ಮಾಡೆಲ್ ಎಲ್ಲ ಯಾವ್ದಿದೆ, ಹೇಗ್ ವರ್ಕ್ ಆಗುತ್ತೆ ನೋಡ್ಕೊಂಬೋಣ. ಫೈನಲಿ ಅದನ್ನ ಉರ್ಸಿ ಡೆಮೋ ಕೂಡ ಮಾಡ್ಬಿಡೋಣ. ಸರಿನಾ ಸರ್? ಹಾಗಾದ್ರೆ ಓಕೆ ಸರ್. ಬನ್ನಿ ಸರ್ ಒಂದ್ ಕಡೆಯಿಂದ ಹೋಗೋಣ. ಸರಿ ಸರ್. ಮೊದಲೇದಾಗಿ ಹಾ ಸರ್, ಸ್ಟವ್ ಹೋಗೋಕ್ಕಿಂತ ಮುಂಚೆ ಅದ್ರದ್ದೊಂದು ಸಪೋರ್ಟರ್ ಸಪೋರ್ಟ್ ನೋಡಿದ್ರೇನೆ ತುಂಬಾ ಚೆನ್ನಾಗಿದೆ. ಹೌದು ಸರ್. ಏನು ಎತ್ತ ಸ್ವಲ್ಪ ಹೇಳಿ ಸರ್. ಸರ್ ನಮ್ಮ ಒಲೆಗಳಿಗೆ ಇದು ಬಂದು ಎದೆ ಭಾಗ ಅಂತ ಹೇಳ್ಬೋದು. ಹಾ. ಒಂದು ಮನುಷ್ಯನಿಗೆ ಹೆಂಗಾದ್ರೆ ಎದೆ ಇಲ್ಲದೆ ಕೆಲಸ ಮಾಡಲ್ವೋ, ಆರ್ಟ್ ಪ್ರಾಣ ಇರಲ್ವಾ, ಅದೇ ತರ ಸೇಮ್ ಇದು ಕೂಡ ಸಿಂಪಲ್ ಡಿಸೈನ್ ಅಲ್ಲಿ ಸಿಂಪಲ್ ಒಂದು ಹ್ಯಾಂಡಲ್ ಮಾಡೋ ತರ ಇರುತ್ತೆ. ಇದನ್ನ ಹೇಳ್ತೀವಿ ಬ್ಲೋವರ್ ಅಂತ. ಬ್ಲೋವರ್ ಇದು ಗಾಳಿ ಕೊಡೋಕೆ. ಯಾಕೆಂದ್ರೆ ಗಾಳಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಒಲೆಗೆ. ಪಾತ್ರೆ ಕಪ್ಪಾಗ್ದಿರಾ, ಹೊಗೆ ಬರ್ದಿರಾ, ಇಂಡೋರ್ ಅಲ್ಲಿ ಕೂಡ ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋಂಥದ್ದು ಈ ಹಾರ್ಟ್ ಸರ್. ಇದು ಬ್ಲೋವರ್ ಸೆಟ್ ಅಂತ ನೋಡಿ, ಸಿಂಪಲ್ ಡಿಸೈನ್ ಅಲ್ಲಿ ಡಿಸೈನ್ ಮಾಡಿರ್ತೀವಿ. ಇದನ್ನ ನಾವ್ ಎಲ್ಲಿಗಾದ್ರೂ ಬೇಕಂದ್ರೆ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಒಲೆ ಜೊತೆಯಲ್ಲಿ ನಮ್ಗೆ ಎಕ್ಸ್ಟ್ರಾ ತಲೆನೋವಲ್ಲಿ ಅನ್ಸಿದಿರಾ ಸಿಂಪಲ್ ಹ್ಯಾಂಡ್ಲೇಜ್ ಅಂತ ಹೇಳಿ ಈ ತರ ಡಿಸೈನ್ ಮಾಡಿದ್ವಿ ಸರ್. ಇದ್ರ ಗೇಜು ಚೆನ್ನಾಗಿದ್ಯಾ? ಇದು ನಮಗೆ ಕಂಪಲ್ಸರಿ ಒಂದು 3 to 4 years ಲೈಫ್ ಬರುತ್ತೆ ಸರ್. ಲೈವ್ ಬರುತ್ತೆ. ಹೌದು ಸರ್. ಇದು ಮೆಟಲ್ ಅಲ್ವಾ? ಕಂಪ್ಲೀಟ್ ಮೆಟಲ್ ಕೂಡ ಚೆನ್ನಾಗಿದೆಯಾ? ಹೌದು ಹೌದು ಸರ್. ಓಕೆ ಬಾಡಿ ಸೊ ಇದ್ರಲ್ಲಿ ಹಾಕಿರುವಂತ ಫ್ಯಾನ್ ಇರ್ಬೋದು, ಹೌದು ಸರ್. ಅದರ ಸ್ಪೀಡ್ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ಸ್ಪೀಡ್ ಎಲ್ಲ ಸರ್ ಒಂದೊಂದು ಮಾಡೆಲ್ಗೆ ಒಂಥರ ಸ್ಪೀಡ್ ಬರುತ್ತೆ. ನಾವೇ ಅದಕ್ಕೆ ಒಂದು ಸೂಟ್ ಆಗಂತ ಸ್ಪೀಡ್ ನಾವು ಡಿಸೈನ್ ಮಾಡಿ ಇಕ್ಕಿರ್ತೀವಿ, ಅದೇ ಸ್ಪೀಡ್ ಆಗಿ ಕೊಡ್ತೀವಿ ನಾವು. ಪ್ರೊವೈಡ್ ಮಾಡ್ತೀರಾ? ಹೌದು ಹೌದು ಸರ್. ಓಕೆ ಓಕೆ ಸರ್, ಬನ್ನಿ ನೆಕ್ಸ್ಟ್ ಸರ್. ಸೊ ಮಾಡೆಲ್ ಗಳಿಗೆ ಹೊರಟೋಗ್ಬಿಡೋಣ. ಬೇಸಿಕ್ ಮಾಡೆಲ್ ಫಸ್ಟ್ ಒನ್ ಯಾವುದು ಸರ್? ನಮ್ಮ ಹತ್ರ ತುಂಬಾ ಫೇಮಸ್, ಟೋಟಲ್ ಇಂಡಿಯಾವನ್ನೇ ರೂಲ್ ಮಾಡಿದೆ ಅಂತ ಹೇಳ್ಬೋದು. ಎಲ್ಲರ ಮನೆಗೂ ಒಂದು ಮುದ್ದಿನ ಒಂದು ವಸ್ತು ಅಂತ ಹೇಳ್ಬೋದು, ಛೋಟಾ ಭೀಮ್. ನೋಡ್ಲಿಕ್ಕೆ ಇಷ್ಟೇ ಚಿಕ್ಕದಾಗಿರುತ್ತೆ ಸರ್, ಬಟ್ ಇಷ್ಟೇ ಕಂತ್ರಿ ಇದೆ ಇದು. ಇದರಲ್ಲಿ ಫ್ಲೇಮ್ ಬರೋ ವಿಚಾರ ಆಗ್ಬೋದು, ಕಡಿಮೆ ಕಟ್ಟಿಗೆ ತಗೊಳ್ಳೋದಾಗ್ಬೋದು. ಕಂಪ್ಲೀಟ್ ಆಗಿ ಒಂದು ಎಲ್ಲರಿಗೂ ಮುದ್ದಾದ ಫೇವ್ರೇಟ್ ಇವನು. ಚಿಕ್ಕ ಮಕ್ಕಳಿಗೆ ಛೋಟಾ ಭೀಮ್ ಇದು ಅನಿಮೇಷನ್ ಇಷ್ಟ, ದೊಡ್ಡವರಿಗೆ ಛೋಟಾ ಭೀಮ್. ದೊಡ್ಡವರಿಗೆ ಹೋಟ್ಲ್ ಅವ್ರಿಗೆ ಆಗ್ಬೋದು, ಮನೆಗಳವ್ರಿಗೆ ಆಗ್ಬೋದು, ತುಂಬಾ ಇಷ್ಟ ಸರ್. ಓಕೆ ಅದು ಫಾರ್ಮ್ ಹೌಸ್ ಗಳಿಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇದೇನಂದ್ರೆ ಒಂದು 30 ಜನವರೆಗೂ ಆರಾಮಾಗಿ ಅಡಿಗೆ ತಯಾರು ಮಾಡ್ಕೋಬಹುದು. 30 ಜನದವರೆಗೂ ಅಂದ್ರೆ ಮನೆಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಒಂದ್ 2-3 ಇದ್ರು ಮಾಡ್ಕೊಳಿಕ್ ಆಗತ್ತೆ. ಫಂಕ್ಷನ್ಸ್ ಏನಾದ್ರು ಮಾಡ್ತೀವಿ, ಇಲ್ಲ ಫಾರ್ಮ್ ಹೌಸ್ ಅಲ್ಲಿ ಏನಾದ್ರು ಪಾರ್ಟೀಸ್ ಮಾಡ್ಕೊಳ್ತೀವಿ ಅಂದ್ರೆ ಆ ಟೈಮಲ್ಲಿ ಕೂಡ ಯೂಸ್ ಆಗುತ್ತೆ. ಕ್ಯಾಂಪ್ ಫೈರ್ ಆಗ್ಬೋದು, ಎಲ್ಲದಕ್ಕೂ ಯೂಸ್ ಮಾಡೋಂಥದ್ದು ಸಿಂಪಲ್ ಮಾಡಲ್ಸ್, ಈಸಿ ಟು ಕ್ಯಾರಿ ಅಂತ ಹೇಳ್ಬೋದು. ಸರ್ ಎಷ್ಟು ವೇಟ್ ಬರುತ್ತೆ ಇದು? ಸರ್ ಇದು ಬಂದು 8 ರಿಂದ 10 kg ವೇಟ್ ಬರುತ್ತೆ. ಓಕೆ ಸಿಂಪಲ್ ಆಗಿರುತ್ತೆ ಇದು. ಬಟ್ ಏನಂದ್ರೆ ಲೈಫ್ ಅಲ್ಲಿ ಇದ್ರ ಬಗ್ಗೆ ಲೈಫ್ ಅಲ್ಲಿ ಮಾತ್ರ ಮಾತಾಡ್ಬೇಕು. ಯಾಕೆಂದ್ರೆ ನಾವು ಔಟರ್ ಚಾಂಬರ್ ಏನಾದ್ರು ಇದೆಯೋ ತುಂಬಾ ಲೈಟ್ ವೇಟ್ ಯೂಸ್ ಮಾಡ್ತೀವಿ. ಇನ್ನರ್ ಚಾಂಬರ್ ಏನಿದೆಯೋ 10 ವರ್ಷ ಗ್ಯಾರಂಟಿ ಕೊಡೋಗೋಸ್ಕರ ಹೆವಿ ಯೂಸ್ ಮಾಡ್ತೀವಿ. ಹೆವಿ ಯೂಸ್ ಮಾಡ್ತೀವಿ. ಅದಕ್ಕೆ ಕಣ್ಣು ಮುಚ್ಕೊಂಡು ನೀವು 20 ರಿಂದ 30 ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ಛೋಟಾ ಭೀಮ್ ನ. ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಇದು? ಸರ್ ಇದು ಬಂದು 5500 ರೂಪಾಯಿ ಆಗುತ್ತೆ. ಛೋಟಾ ಭೀಮ್ ಜೊತೆ ಏನೇನು ಕೊಡ್ತಾ ಇದ್ದಾರೆ? ಪ್ಯಾಕೇಜ್ ಏನೇನಿದೆ ಸರ್? ನೋಡಿ, ಇದು ಬಂದು ಬ್ಲೋವರ್ ಸೆಟ್. ಒಂದು 2 ವೈರ್ ಇದೆ. ಒಂದ್ರಲ್ಲೊಂದು 2 ಬರ್ತವೆ ನಮಗೆ. ಕಂಪ್ಲೀಟ್ ಆಗಿ 2 ಫ್ಲೇಮು ಜಾಸ್ತಿ ಬೇಕು ಅಂದ್ರೆ 2 ಹಾಕೊಂಡ್ಬಿಟ್ರೆ ದುಮ್ಮೆ ಬಿಸ್ಬಿಡುತ್ತೆ 30 ಜನ ಅಡಿಗೆಗೆ. ಸರಿ. ಅಂದ್ರೆ 4 ರಿಂದ 5 kg ಕಣ್ಣು ಮುಚ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ನಮ್ಗೆ 2-3 ಇದ್ದೀವಿ, ಸಿಂಪಲ್ ಆಗಿ ಮಾಡ್ಕೋಬೇಕಂದ್ರೆ ಒಂದು ಬ್ಲೋವರ್ ಹಾಕೊಂಡ್ರೆ ಸಾಕು. ಇದರಲ್ಲಿ 2 ಸೆಟ್ ಬರುತ್ತೆ, 2 ಪೀಸ್ ಬರುತ್ತೆ ಬ್ಲೋವರ್ ಅನ್ನೋದು. ನೋಡಿ, ಇದಕ್ಕೆ ಯೂಸ್ ಆಗಂತದ್ದು 2 ಅಡಾಪ್ಟರ್ ಅನ್ನ ಕೊಡ್ತೀವಿ. 2 ಕೊಡ್ತೀರಾ? 2 ಅಡಾಪ್ಟರ್ ಬರುತ್ತೆ. ಮತ್ತೆ ಬಂದು ಇದು ಫ್ಲೇಮ್ ಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಫ್ಲೇಮ್ ಕಂಟ್ರೋಲರ್ ಅಂತ. ಇದು ಕಂಟ್ರೋಲರ್. ಇದು ಕಂಟ್ರೋಲ್ ಅಂದ್ರೆ ನಮಗೆ ಗ್ಯಾಸ್ ಹೆಂಗಾದ್ರೆ ಕಂಟ್ರೋಲ್ ಮಾಡ್ತೀವಿ, ಸೇಮ್ ಅದೇ ತರ ಕಂಟ್ರೋಲ್ ಮಾಡ್ಕೋಬಹುದು, ಜಾಸ್ತಿ ಕಡಿಮೆ ಆಗಿ. ಮತ್ತೆ ಬಂದು ನೋಡ್ಬೋದು ನೀವು, ಸ್ಟಾಂಡ್ ಪಾತ್ರೆ ಇಟ್ಕೊಳ್ಳಿಕ್ಕೆ ಇದು ಸ್ಟಾಂಡ್ ಬರುತ್ತೆ ಸರ್. ಇದು ಪ್ಲಸ್ ಸ್ಟವ್ ಎಲ್ಲ ಜೊತೆಲೆ ಬರುತ್ತೆ. ಎಲ್ಲ ಫುಲ್ ಸೆಟ್ ಬಂದು 5500 ರೂಪಾಯಿ ಆಗುತ್ತೆ ನಿಮ್ಗೆ. ಪ್ಲಸ್ ನಿಮ್ಗೆ ಇದು 20 ರಿಂದ 30 ವರ್ಷ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಕೋಬಹುದು. 20 ರಿಂದ 30 ವರ್ಷ. ಹೌದು. ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಕಳ್ಸಿಕೊಡ್ತೀರಾ? ಹೌದು ಸರ್, ಈ ತರ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಹೋಗುತ್ತೆ. ನಮ್ಗೆ ಏನಂದ್ರೆ ಮನೆಯಲ್ಲಿ ನೀರ್ ಕಾಯಿಸ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಕೆಲಸಕ್ಕೂ ಯೂಸ್ ಆಗುತ್ತೆ ಸರ್. ಇದು ಈಸಿ ಟು ಹ್ಯಾಂಡಲ್, ಎಲ್ಲೇ ಬೇಕಾದ್ರೂ ಸಿಂಪಲ್ ಆಗಿ ತಗೊಂಡು ಕನೆಕ್ಟ್ ಮಾಡಿ ತೋರಿಸಿ ನನಗೆ. ಇಲ್ಲಿ ಬನ್ನಿ ಸರ್. ಇಲ್ಲಿ ಸರ್ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಕನೆಕ್ಟ್ ಮಾಡೋದು ಹೇಗೆ? ಒಂಚೂರು ಕನೆಕ್ಟ್ ಮಾಡಿ ತೋರಿಸಿ ನಮಗೆ. ಸರ್ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಕಟ್ಟಿಗೆ ಹಾಕ್ಬಿಡ್ಬೇಕು ಒಳಗಡೆಗೆ. ಸ್ವಲ್ಪ ಪ್ಲಾಸ್ಟಿಕ್ ಅವರ ಕಾಣಿಸ್ಬಿಟ್ರೆ ಲೈಟ್ ಆಗಿ ಅಂದ್ಕೊಳ್ತಾ ಇರುತ್ತೆ ಅದ್ರ ಪಾಟ್ಕದು. ನಾವು ನೋಡಿ ಈ ಬ್ಲೋರ್ ಇರುತ್ತಲ್ಲ, ಇದನ್ನ ತಗೊಂಡೋಗಿ ಇದಕ್ಕೆ ಹಾಕೋಬೇಕು. ಸರಿ. ಇದಕ್ಕೆ ಹಾಕೊಂಡು ನೋಡಿ, ಕರೆಂಟ್ 2 ಪ್ಲಗ್ ಇರುತ್ತೆ. ಅಕಸ್ಮಾತ್ ನಾವು ಒಬ್ಬರಿಗೆ, ಇಬ್ಬರಿಗೆ, 3ಗೆ, ಒಂದು 5 ಜನ 10 ಜನ ಒಳಗಡೆ ಮಾಡ್ಕೊಳ್ತೀವಿ ಅಂದ್ರೆ ಒಂದೇ ಅಡಾಪ್ಟರ್ ಸಾಕು. ಒಂದು ಕರೆಂಟ್ಗೆ ಹಾಕೊಳ್ಳಿ, ಹಾಕೊಂಡ್ಬಿಟ್ಟು ಇದನ್ನ ತಗೊಂಡೋಗಿ ಹಿಂಗ್ ಕನೆಕ್ಷನ್ ಮಾಡ್ಕೊಳ್ಳೋಂತ. ಅಲ್ಲಿ ಲೈಟ್ ಆಗಿ ಅಂಟ್ಕೊಳ್ಳುತ್ತೆ. ಮತ್ತೆ ಇದಕ್ಕೆ ಒಂದಕ್ಕೆ ಈ ತರ ಕಲೆಕ್ಷನ್ ಮಾಡಿದ್ರೆ ನಿಮ್ಗೆ ಗಾಳಿ ಅಂತ ಅನ್ನೋದು ಒಳಗೆ ಎಂಟರ್ ಆಗುತ್ತೆ. ಇದ್ರೊಳಗಡೆ ಈ ಗಾಳಿಗೆ ನಮಗೆ ಫ್ಲೇಮ್ ಅನ್ನೋದು ಜನರೇಟರ್ ಸ್ಟಾರ್ಟ್ ಆಗುತ್ತೆ ಸರ್. ಕಂಪ್ಲೀಟ್ಲಿ ಹೊಗೆಗೆ ಚಾನ್ಸೇ ಕೊಡೋದಿಲ್ಲ ಇಂಡೋರ್ ಅಲ್ಲಿ. ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ. ನೀವು ಹೊಗೆಗೆ ಚಾನ್ಸ್ ಕೊಡ್ತೀರಾ, ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಮತ್ತೆ ನಮ್ಗೆ ಇಲ್ಲ ಫ್ಲೇಮ್ ಪರವಾಗಿಲ್ಲ, ಜಾಸ್ತಿ ಬೇಕು, ನೀರ್ ಕಾಯಿಸ್ಕೋಬೇಕು, ಇಲ್ಲ ಏನೋ ಬೇಗ ಅಡಿಗೆ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡಾಗ ಇನ್ನೊಂದು ಅಡಾಪ್ಟರ್ ಇದೆ, ಇದನ್ನ ಹಾಕೊಂಡ್ಬಿಡ್ಬೇಕು. ನೋಡಿ, 2 ಅಡಾಪ್ಟರ್, ಒಂದು ಬ್ಲೋವರ್ ಸೆಟ್ ಕಂಪ್ಲೀಟ್ ಆಗಿ ಹಾಕೊಂಡ್ಬಿಟ್ಟಿದ್ದೀನಿ. ನೀವು ನೋಡ್ಬೋದು ಗಾಳಿ ಯಾವ ರೇಂಜ್ ಅಲ್ಲಿ ಜನರೇಟ್ ಆಗುತ್ತೆ. ರಾಕೆಟ್ ಆಗ್ಬಿಡುತ್ತಲ್ಲ ಸರ್ ಇದು. ನೋಡಿ. ಹಾ ಸರ್. ಆಮೇಲೆ ಇದೇನು ವರ್ಕ್ ಆಗುತ್ತೆ ಸರ್? ಇದು ಬಂದು ನಮ್ಗೆ ಕಂಟ್ರೋಲರ್ ಅಂತ, ಫ್ಲೇಮ್ ಕಂಟ್ರೋಲಿಂಗ್ ಯೂಸ್ ಆಗುತ್ತೆ ನಮ್ಗೆ ಇದು. ನೋಡಿ, ನಮ್ಗೆ ಯಾವಾಗ್ಲಾದ್ರೂ ಇದು
ಫ್ಲೇಮ್ ಜಾಸ್ತಿ ಬರ್ತಾ ಇದೆ, ಒಗ್ಗರಣೆನೋ ಹಾಲು ಉಕ್ಸೋದು ಏನೋ ಮಾಡ್ತಾ ಇದೀವಿ ಅಂದ್ರೆ ಒಂದಿಗೆ ತೆಗೆದಾಕ್ಕೋಬಹುದು. ಒಂದಕ್ಕೆ ತೆಗೆದಾಕಿದಾಗ ಇದು ಕೂಡ ಫ್ಲೇಮ್ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಆ ಟೈಮಲ್ಲಿ ಇದನ್ನ ಕೂಡ ತೆಗೆದಾಕ್ಬಿಟ್ಟು ಈ ಎರಡರ ಮಧ್ಯದಲ್ಲಿ ಇದು ಹಾಕೋಬೇಕು ಸರ್. ನೋಡಿ, ಒಂದು ಅಡಾಪ್ಟರ್, ಯಾವುದೋ ಒಂದು ಅಡಾಪ್ಟರ್, ಒಂದು ಅಡಾಪ್ಟರ್ಗೆ ಒಂದು ಬ್ಲೋವರ್ ಕಲೆಕ್ಷನ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟಿಗೆ ಕಂಟ್ರೋಲ್ ಮಾಡ್ಕೋಬಹುದು ನಾವು. ಮಾಡಿದಿರಲ್ಲ? ಹೌದು ಸರ್, ಮಾಡಿ ಸರ್. ಹೈ ಅಂಡ್ ಲೋ ಮಾಡಿ. ಇದು ನಮ್ಗೆ ಗಾಳಿ ಅರ್ಥ ಆಗ್ಲಿಕ್ಕೆ ಸರ್, ಇದು ನೋಡಿ ಪೇಪರ್ ನೀವು ಇಟ್ಕೊಂಡ್ರೆ ನೋಡಿ ಹೆಂಗಲ್ಲ ಆಡುತ್ತೆ ಅಂತ. ನೋಡಿ ಈಗ ಇದು ಫುಲ್ ಫ್ಲೇಮ್ ಬರುತ್ತೆ. ಇದು ಕಡಿಮೆ ಬೇಕಂದ್ರೆ ನೋಡಿ ಈ ತರ ಕಡಿಮೆ ಮಾಡ್ತಾ ಇದ್ದೀನಿ ಇಲ್ಲಿ. ಇದರಲ್ಲೇ ಕಲ್ಪನೆ ಮಾಡ್ಕೋಬಹುದು. ಇದರಲ್ಲಿ ಸೇಮ್ ಗ್ಯಾಸ್ ಹೆಂಗಿದೆ ಹಂಗೆ ಸರ್. ಇದು ನೋಡಿ ನಾಬ್ ಇರುತ್ತೆ ಇಲ್ಲಿ, ಇದರಲ್ಲಿ ಹಿಂಗೆ ತಿರ್ಸ್ಕೊಳ್ಳೋದು. ತಿರ್ಸಿದ್ರೆ ನಿಮಗೆ ಸೌಂಡ್ ಅಲ್ಲಿ ಕೂಡ ತುಂಬಾ ವೇರಿಯೇಷನ್ ಕಾಣಿಸುತ್ತೆ ಅಲ್ಲಿ ನೋಡಿ. ಸೊ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಹೌದು. ಆ ತರ ನಿಮ್ಗೆ ಇನ್ನೂ ಫ್ಲೇಮ್ ಅಲ್ಲೇ ತೋರಿಸ್ಕೊಡ್ತೀನಿ ಇದು ಯಾವ ತರ ಕಂಟ್ರೋಲ್ ಆಗುತ್ತೆ ಏನೋ ಅಂತ. ಅವಾಗ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸರ್ ಆ ತರ ಸಿಂಪಲ್ ಯೂಸೇಜ್ ಸರ್. ಇದು ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬಾ ಸಿಂಪಲ್ ಸೆಟ್ ಕೂಡ ಬಟ್ ಅಷ್ಟೇ ಪವರ್ಫುಲ್ ಅಂತ ಹೇಳ್ಬೋದು. ಪವರ್ಫುಲ್ ಅಲ್ವಾ? ಪವರ್ಫುಲ್, ಸೂಪರ್. ಸರಿ, ಛೋಟಾ ಭೀಮ್ ಆದ್ಮೇಲೆ ನೆಕ್ಸ್ಟ್ ಮಾಡೆಲ್ ಯಾವುದು? ಮಾಡೆಲ್ಸ್ ಸೆಮಿ ಕಮರ್ಷಿಯಲ್ ಅಂತ ಒಂದು ಬರುತ್ತೆ ನಮ್ಗೆ. ಇದು ಹೋಟೆಲ್, ಇದು ಛೋಟಾ ಭೀಮ್ ಮನೆಗೆ ಅಂತಾನೆ ಹೇಳ್ತೀವಿ ನಾವು. ಅದಾದ್ಮೇಲೆ ನೆಕ್ಸ್ಟ್ ಬರೋಂಥದ್ದು ಸೆಮಿ ಕಮರ್ಷಿಯಲ್ ಇದು ಬರುತ್ತೆ. ಇದು ಸೆಮಿ ಕಮರ್ಷಿಯಲ್, ಸೆಮಿ ಕಮರ್ಷಿಯಲ್ ಬರುತ್ತೆ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಹೋಟೆಲ್ ಮಾಡಲ್ಸ್ ನಿಮಗೆ. ಇದ್ರದ್ದು ಕೆಪಾಸಿಟಿ ಏನು? ಹಂಗೆ ಕೆಪಾಸಿಟಿ ಹೇಳ್ತಾ ಹೋಗಿ ಸರ್. ಇದು ಬಂದು ನಮಗೆ 30 kg ವರೆಗೂ ಸಪೋರ್ಟ್ ಮಾಡುತ್ತೆ ಒಂದ್ಸಲಕ್ಕೆ. ಕೆಜಿ? ಹೌದು ಸರ್, ಹೌದು. 30 kg ವರೆಗೂ ಸಪೋರ್ಟ್ ಮಾಡುತ್ತೆ. ಜನರಿಗೆ ಅಡುಗೆ ಮಾಡಬಹುದು ಇದ್ರಲ್ಲಿ ಸರ್. 30 kg ಅಂದ್ರೆ ಅದ್ರ 100 ಜನ ಕಂಪ್ಲೀಟ್ ಆಗುತ್ತೆ. 100 ಜನ? 100 ಜನ ಕಂಪ್ಲೀಟ್ ಆಗುತ್ತೆ ಅದು. ಸೂಪರ್, ಸೂಪರ್. ಮತ್ತೆ ಅಲ್ಲಿಂದ ಇನ್ನೂ ಹೆವಿ ಮಾಡಲ್ಸ್ ಎಲ್ಲ ಇದೆ ಸರ್. ಮತ್ತೆ ನೋಡಿ ಈ ಮಾಡಲ್ಸ್ ಬರುತ್ತೆ, ಬುಲೆಟ್ ಮಾಡಲ್ಸ್. ಇದು ಬುಲೆಟ್ ಆಯ್ತು. ಬುಲೆಟ್ ಮಾಡಲ್ಸ್ ಬರುತ್ತೆ. ಬುಲೆಟ್ ಆಲ್ರೆಡಿ ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೀವಿ. ಅದೊಂದು ಟ್ರೆಂಡ್ ಸೆಟ್ಟರ್ ಅಂತಾನೆ ಹೇಳ್ಬೋದು. ಬುಲೆಟ್ ಈ ಡಿಮ್ಯಾಂಡ್ ಅಲ್ಲಿ ಎಲ್ಲರೂ ಕೇಳಿದ್ದು ಬುಲೆಟ್ ಕೊಡಿ, ಬುಲೆಟ್ ಕೊಡಿ, ಬುಲೆಟ್ ಕೊಡಿ, ಬುಲೆಟ್ ಅಂತ. ಸರ್ ಬುಲೆಟ್ ಅಲ್ಲಿ ಇನ್ನೂ ತುಂಬಾ ಮಾಡಲ್ಸ್ ಇದೆ ನೋಡಿ ಅಂತ ಹೇಳಿದ್ರು ಕೂಡ ಅವ್ರು ನಮ್ಗೆಲ್ಲ ನಮ್ಮ ಬುಲೆಟ್ ಬೇಕಂತ ಬಂದು ಕುತ್ಕೊಂಡಿದ್ರು. ಆ ತರ ಇದು ಬುಲೆಟ್ ಮಾಡಲು. ಮತ್ತೆ ಇದರಲ್ಲಿ ಇನ್ನೂ ಚಿಕ್ಕ ಮಾಡಲ್ ಒಂದಿದೆ. ಈ ತರ ಇದೊಂದು ಮಾಡಲ್ ಬರುತ್ತೆ ನಮಗೆ, ಕಮರ್ಷಿಯಲ್ ಮಾಡಲ್, ಬೇಸಿಕ್ ಕಮರ್ಷಿಯಲ್ ಮಾಡಲ್. ಬುಲೆಟ್ ಅಲ್ಲಿ ಮಿನಿ, ಮಿನಿ. ಮತ್ತೆ ಅದರಲ್ಲಿ ಮತ್ತೆ ಇನ್ನೂ ದೊಡ್ಡ ದೊಡ್ಡ ಮಾಡಲ್ಸ್ ಇವೆಲ್ಲ ಇದಾವೆ. ಇಲ್ಲೊಂದಿದೆ, ಮತ್ತೆ ಇದೊಂದಿದೆ. ಆ ತರ ಇನ್ನೂ ಮಾಡಲ್ಸ್ ಇದೆ ಸರ್. 1000 ಜನರಿಗೆ ಅಡುಗೆ ಮಾಡುವಂತದ್ದು ಯಾವ್ದಾದ್ರು ಇದೆ ಸರ್. ಅದನ್ನ ಬಾಹುಬಲಿ ಅಂತೀವ, ಬಡೆ ಭೀಮ್ ಅಂತೀವ, ಏನಾದ್ರು ಹೇಳ್ಬೋದು. ಬಾಹುಬಲಿ ಆ ಮಾಡಲ್ಸ್ ಕೂಡ ಇದೆ ಸರ್. ಇದೆ ಅಲ್ವಾ? ಎಲ್ಲ ತೋರ್ಸೋಣ ವೀಕ್ಷಕರೇ. ನೋಡಿ ಇವೆಲ್ಲವೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ವಾಟ್ ಇಸ್ ದಿಸ್? ಉದ್ದುದ್ದವಾಗಿದ್ದಾರೆ ಸರ್. ಇವೆಲ್ಲ ವುಡ್ ಬಾಯ್ಲರ್ಸ್. ಕಂಪ್ಲೀಟ್ಲಿ ನಮ್ಗೆ 10 ನಿಮಿಷದಲ್ಲಿ ನಾವ್ ಇಟ್ಟಿರೋ ನೀರನ್ನ ಸ್ಟೀಮ್ ನ ರೇಂಜ್ ಗೆ ತಗೊಂಡು ಹೋಗುತ್ತೆ. ಬರೀ ಹಬೆ ಆಚೆಗೆ ಬರುವಂತ ರೇಂಜ್ ಇದು. ಆ ತರದ್ದು ವುಡ್ ಬಾಯ್ಲರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಲಾಂಚ್ ಮಾಡ್ತಾ ಇದ್ದೀರಾ? ವೀಕ್ಷಕರೇ, ಇದೇ ವಿಡಿಯೋದಲ್ಲಿ ಆಡ್ ಮಾಡಿದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ. ನೆಕ್ಸ್ಟ್ ಮಾಡೋಣ. ಸದ್ಯಕ್ಕೆ ನಮ್ಮೆಲ್ಲ ವುಡ್ ಗ್ಯಾಸಿಫೈಡ್ ಸ್ಟೋವ್ ಗಳನ್ನ ತೋರಿಸ್ತಾ ಇದೀವಿ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಯಾವ್ಯಾವುದರ ಡೆಮೋ ಕೊಡ್ತಾ ಇದೀವಿ ಸರ್. ಇವತ್ತು ಛೋಟಾ ಭೀಮ್ ಅನ್ನೋದ್ರ ಎಲ್ರಿಗೂ ಪರಿಚಯ, ಸುಪರಿಚಿತ ಆಲ್ರೆಡಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೂ ಕೂಡ ಹೋಗಿ ನಮ್ಮ ಎನ್ಆರ್ ಕಾರ್ಪೊರೇಷನ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ಬರೋದು ಛೋಟಾ ಭೀಮ್. ಇವತ್ತಿನ ದಿನ ಹೋಟ್ಲ್ ಅವ್ರಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ಐಟಮ್ಸ್ ಅನ್ನು ಲಾಂಚ್ ಮಾಡಿದೀವಿ. ಹೋಟ್ಲ್ ಅವರಿಗೆ ಕಂಪ್ಲೀಟ್ಲಿ ಗ್ಯಾಸ್ ಅನ್ನ ಮರ್ತೇ ಬಿಡ್ಬೇಕು ಅಂತ ಮಾಡಲ್ಸ್ ಲಾಂಚ್ ಮಾಡಿದೀವಿ. ಅವೆಲ್ಲ ಒಂದ್ಸಲ ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ಸರ್. ಮಾಡೋಣ ಸರ್ ಹಾಗಾದ್ರೆ. ಅದು ಒಂದು ಜ್ವಾಲಾಮುಖಿ ಅಂತ ಹೇಳ್ಬೋದು ಸರ್. ಜ್ವಾಲಾಮುಖಿ ರೇಂಜ್ ಅಲ್ಲಿ ಜನರೇಟ್ ಆಗುವಂತವು ವುಡ್ ಫೈರ್ ಸ್ಟವ್ಸ್ ನಮ್ ಕಡೆ ಇದೆ. ನಾವು ಒಲೆ ಮುಂದೆ ಕುತ್ಕೊಂಡು ಅಡಿಗೆ ಮಾಡಿದ್ರು ಕೂಡ ಫ್ಲೇಮ್ ಅನ್ನೋದು ಮೇಲಿಗೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಸೈಡ್ ಬರೋದಿಲ್ಲ. ಆ ತರ ಮಾಡಲ್ಸ್ ಪಾತ್ರೆ ಕಪ್ಪಾಗ್ದಿರಾ, ಹೊಗೆ ಬರ್ದಿರಾ ನಮ್ಮ ಆಫೀಸ್ ಇಂಡೋರ್ ಅಲ್ಲಿ ಶೂಟ್ ಮಾಡಿ ತೋರಿಸ್ತೀವಿ. ಹಾ ಸರ್, ನೀವ್ ಹೇಳಿದ್ರೆ ಡೆಮೋಗೆ ಹೋಗೋಣ ಅಂತ. ಬಟ್ ನಾವು ಬರ್ತಾ ಇದ್ದಾಗೆ ನಮ್ಗೆ ಎದುರುಗಡೆನೆ ಬಾಹುಬಲಿ ಸಿಕ್ತು. ಒಂದು ಜಲ ಕೊಟ್ಬಿಡೋಣ ಸರ್. ಇದನ್ನ ಸರಿ ತೋರಿಸ್ಬಿಡೋಣ ಅಂತೀರ? ಬನ್ನಿ ಸರ್ ಹಂಗೆ. ಸೊ ನೋಡಿ ವೀಕ್ಷಕರೇ, ಇದು ಬಾಹುಬಲಿ. ಸಾರ್ ಹೇಳಿದ್ರು 2 ಜನ ಅಲ್ಲ 3 ಜನರ ಹತ್ರನೂ ಎತ್ತಕ್ಕಾಗಲ್ಲ ಸರ್. 4 ಜನಕ್ಕೆ ಕಷ್ಟ, 4 ಜನರಿಗೂ ಕಷ್ಟ. 120 kg ತೂಕ ಇದೆ. ಬಟ್ ಹ್ಯಾಂಡ್ಲಿಂಗ್ ಹೆವಿ ಕಷ್ಟ ಇದು. ನೋಡ್ಬೋದು ನೀವು, ಉರಿತಾ ಇದೆ ಇದು. ಬಟ್ ಫ್ಲೇಮ್ ಕಾಣಿಸ್ತಿಲ್ಲ ಸರ್ ಇನ್ನು ಒಳಗಡೆ. ಹೌದು, ನೀರ್ ಕುದಿಯೋದು ನೋಡಿ ಯಾವ ತರ ಕುದೀತಾ ಇದೆ. ನಮ್ಗೆ ಪಾತ್ರೆ ಕಪ್ಪಾಗ್ಲಿಕ್ಕೆ ಬಿಡಲ್ಲ ಇದು. ನಮ್ಮ ಹತ್ರ ಹೆಂಗಿದೆ ಹಂಗೆ ಇದೆ, ಹಂಗೆ ಇರುತ್ತೆ. ನೀರ್ ಕುದಿಯೋದು ನೋಡಿ, ಒಳಗಡೆ ಫ್ಲೇಮೇ ಇಲ್ಲ ಸರ್, ಕಾಣಿಸ್ತಾ ಇಲ್ಲ. ಸರ್ ಇದು ಬೆಳಿಗ್ಗೆ ಹಾಕಿದ್ದು ನಾವು ಆಕ್ಚುಲಿ ತುಂಬಿಸಿದ್ದು ಒಂದ್ಸಲ ಕಟ್ಟಿಗೆಗಳು. ಈಗ ಅದ್ರ ಟೈಮ್ ನೋಡ್ಬೇಕು. ತೋರಿಸ್ತೀನಿ ವೀಕ್ಷಕರೇ, ಇಲ್ಲೇ 4 ಗಂಟೆ 4 ಗಂಟೆ ಕೂಡ ಉರಿತಾನೆ ಇದೆ ಸರ್. ಸರ್ ಒಂದು ಮಾರ್ನಿಂಗ್ ಇಂದ 4 ಗಂಟೆ ತನಕ ಉರಿತಾನೆ ಇದೆ ನೋಡಿ. ಒಂದ್ಸಲ ತುಂಬಿಸಿರೋದು ಅಷ್ಟೇ ಅದು. ಸೊ ನಾನು ನಿಮ್ಗೆ ಅವಾಗ ಕೇಳಿದೆ ಅಲ್ಲ ಸರ್, ಈ ಉಡುಪಿ ಹೋಟ್ಲ್ ಇರ್ಬೋದು, ಹೋಟೆಲ್ಗಳಲ್ಲಿ ಈ ನಮ್ಮ ದೋಸೆ ತವಾ ಉರಿತಾನೆ ಇರ್ಬೇಕು ಯಾವಾಗ್ಲೂ. ಹೌದು ಸರ್. ಅದಾಗುತ್ತಾ? ಆಗುತ್ತೆ ಸರ್ ಆರಾಮಾಗಿ. ನೋಡಿ ಈ ತರ ಎಲ್ಲ ಮಾಡಲ್ಸ್ ಅವಳಿ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸಂಜೆ ತನಕ ಉರಿಸಬಹುದು ನಿಮ್ ಪ್ರಕಾರ. ನಮ್ಮ ಹತ್ರ ಚಿಕ್ಕ ಮಾಡಲ್ಸ್ ಕೂಡ ಯೂಸ್ ಮಾಡಬಹುದು. ಇದು ಒಂದು ಇಂಡಸ್ಟ್ರಿಯಲ್ ರೇಂಜ್ ಸರ್ ಮಾಡಲ್ ಇದು. ಕಂಪ್ಲೀಟ್ಲಿ ನಮಗೆ ಒಂದು 500 kg 1000 kg ಅಡಿಗೆ ತಯಾರು ಮಾಡ್ಲಿಕ್ಕೆ, 2000-3000 ಲೀಟರ್ ನೀರು ಬಿಸಿ ಮಾಡ್ಲಿಕ್ಕೆ, ಅಂದ್ರೆ ಪಿಜಿಗಳವ್ರಿಗೆ, ಹೋಟೆಲ್ಸ್ ಹಾಸ್ಟೆಲ್ಸ್ ಎಲ್ಲ ಇರ್ತಾವಲ್ಲ, ಮಕ್ಕಳಿಗೆ ನೀರು ಬಿಸಿ ಮಾಡ್ಬೇಕು. ತಿಂಗಳಿಗೆ 10,000 ಮೇಲೇನೆ ಕರೆಂಟ್ ಬಿಲ್. ಅವರೆಲ್ಲ ಇಂಥದೊಂದು ಒಲೆ ಹಾಕೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಕಟ್ಟಿಗೆ ಒಂದು ಫ್ರೀ ಹಾಕ್ಬಿಟ್ರೆ ಅವ್ರು ಕಂಪ್ಲೀಟ್ ಆಗಿ ಉರ್ಸ್ಕೋಬಹುದು ಸರ್. ಇದು ನಮಗೆ ಡೈಲಿ ಒಂದು 8 ಅವರ್ 10 ಅವರ್ ಉರ್ಸಿದ್ರು ಕೂಡ ತಿಂಗಳಿಗೆ 100 ರೂಪಾಯಿ ಕರೆಂಟ್ ಬಿಲ್ ಬರೋಂಥದ್ದು. 100 ರೂಪಾಯಿ ಬರೋದು. ಇದನ್ನ ಆಪರೇಟ್ ಮಾಡ್ಲಿಕ್ಕೆ ನಾವು ಬ್ಯಾಟ್ರಿ ಕೂಡ ಒಂದು ರೆಡಿ ಮಾಡಿದೀವಿ ಸರ್. ನೀವು ಯಾವುದೇ ಮಾಡಲ್ ಆಗ್ಬೋದು, ಬ್ಯಾಟ್ರಿ ಮುಖಾಂತರ ಕೂಡ ರನ್ ಮಾಡ್ಕೋಬಹುದು. ಬಟ್ ನೀವು ನೋಡಿ, ಇದು ನೀರು ಕುದಿತಿರೋ ರೇಂಜ್ ನೋಡಿ, ಅಲ್ಲಿ ಫ್ಲೇಮ್ ಒಂದ್ಸಲ ನೋಡಿ ಸರ್. ಸರ್ ಇದು ಹೆವಿ ಸರ್, ತುಂಬಾ ಇಷ್ಟ ಆಯ್ತು ನಂಗೆ. ಯಾಕಂತಂದ್ರೆ ಇದು ನೋಡೋದಕ್ಕೂ ಚೆನ್ನಾಗಿದೆ, ವರ್ಕ್ ಕೂಡ ಹಂಗೆ ಮಾಡ್ತಾ ಇದೆ ಸರ್. ವರ್ಕ್ ಅಸಲ ನಿಮ್ಗೆ ಕಂಪ್ಲೀಟ್ಲಿ 24 ಅವರ್ ರನ್ ಮಾಡ್ಕೊಳ್ಳಿ ಸರ್. ಯಾವ್ದಾದ್ರು ಇಂಡಸ್ಟ್ರಿಯಲ್ ರೇಂಜ್ ಹಾಕೊಂಡು 24 ಅವರ್ ರನ್ ಮಾಡ್ಕೊಳ್ಳಿ. 10 years ವಾರಂಟಿ ನಾವು ಕೊಡ್ತೀವಿ ಸರ್. 10 ವರ್ಷ ವಾರಂಟಿ ನಾವು ಕೊಡ್ತೀವಿ.
ಅದೇ ರೇಂಜಲ್ಲಿ ವರ್ಕ್ ಮಾಡುತ್ತೆ ಸರ್. ಸೂಪರ್ ಆಗಿದೆ ಸರ್ ಇದು. ಅದು ಸರ್ ಇದ್ರ ಜೊತೆ ಉಳಿದು ಡೆಮೋ ಸ್ಟಾರ್ಟ್ ಮಾಡೋಣ. ಡೆಮೋ ಮಾಡೋಣ ಸರ್. ನಡೀರಿ ಸರ್. ಸರ್ ಏನ್ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ರೆ ಅಡಿಗೆ ಮಾಡಕ್ಕೆ? ಸರ್ ಇದು ಬೆಂಕಿ ಅಲ್ಲ, ಜ್ವಾಲಾಮುಖಿ ಅಂತ ಹೇಳ್ಬೋದು. ಸರ್ ಜ್ವಾಲಾಮುಖಿನೇ ಇದು. ನೀವು ಇಡೀ ಇಂಡಿಯಾದಲ್ಲಿ ಎಲ್ಲಾದ್ರೂ ಈ ಫ್ಲೇಮ್ ಯಾರು ತೋರಿಸಿದ್ರೆ ಹಾ ಅದ್ರ ಲೆಕ್ಕನೇ ಬೇರೆ ಸರ್. ಪಕ್ಕಾ ಇದು ವಿತ್ ಲೈಟ್ ಅಲ್ಲಿ ಈ ತರ ಬರ್ತಾ ಇದೆ. ಲೈಟ್ ಆಫ್ ಮಾಡಿದ್ರೆ ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಸರ್ ಇದು. ಬ್ಲೂ ಫ್ಲೇಮ್. ಒಂದ್ಸಲ ಲೈಟ್ ಆಫ್ ಮಾಡಿ ತೋರಿಸ್ತೀವಿ. ಒಂದ್ಸಲ ಮಾಡಿ 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 ಲೈಟ್ ಆಫ್ ಮಾಡಿ, ಆಫ್ ಮಾಡಿ, ಲೈಟ್ ಆಫ್ ಮಾಡಿ. ನೋಡಿ ಸರ್ ಯಾವ ತರ ಜನರೇಟ್ ಆಗ್ತಾ ಇದೆ ಫ್ಲೇಮ್ ಅಂತ. ಇದು ನೀವು ಒಂದು 5-6 ಗ್ಯಾಸ್ಗಳ ಕಮರ್ಷಿಯಲ್ ಗ್ಯಾಸ್ ಸೇರಿಸಿ ಅಣಿಸ್ಬೇಕು ಸರ್ ಈ ಫ್ಲೇಮ್ಗೆ. ಪಕ್ಕಾ ಸರ್. ಯಾವ ರೇಂಜ್ ಅಲ್ಲಿ ಜನರೇಟ್ ಆಗ್ತಾ ಇದೆ ನೋಡಿ. 5-6ಕ್ಕೂ ಬರಲ್ಲ ಸರ್ ಇಷ್ಟೊಂದು. ಹೌದು, ದಮ್ಮು ಫ್ಲೇಮ್ ಅಲ್ಲಿ ದಮ್ಮು ಯಾವ ರೇಂಜ್ ಅಲ್ಲಿ ಇದೆ ಅಂತ. ಕರೆಕ್ಟ್ ಸರ್. ಇದು ಹಾ ಸರ್ ಹೆವಿ ಇದೆ. ನೀವು ಕರೆಕ್ಟ್ ಆಗಿ ಎಸಿಟ್ಟಿದ್ದೀರಾ. ಇದು ಜ್ವಾಲಾಮುಖಿನೇ, ಇದು ಜ್ವಾಲಾಮುಖಿನೇ. ಅದು ಕೂಡ ಎಕಾನಮಿಯಲ್ಲಿ. ಹೌದು ಸರ್, ಖರ್ಚು ಕಮ್ಮಿಯಲ್ಲಿ, ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಅಂದ್ರೆ. ಹೌದು 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 ಸರ್. ಅಂಡ್ ಇನ್ನೊಂದ್ ಏನಂತಂದ್ರೆ, ಹಾ ಸರ್, ನೀವು ಅಷ್ಟು ಹತ್ರ ಕುತ್ಕೊಂಡಿದ್ದೀರಾ, ಏನು ತೊಂದರೆ ಇಲ್ಲ, ನಿಮ್ಗೆ ಆರಾಮಾಗಿ ಮಾಡ್ಕೋಬಹುದು ಸರ್. ಇದು ಏನಿದ್ರು ಫ್ಲೇಮ್ ಅನ್ನೋದು ಮೇಲೆ ಜನರೇಟ್ ಆಗುತ್ತೆ, ಗ್ರೌಂಡ್ ಗೆ ಜನರೇಟ್ ಆಗುತ್ತೆ, ಕೆಳಗಡೆಗೆ ಸುತ್ತಲೂ ಆರಾಮಾಗಿ ಕುತ್ಕೊಂಡು ಮಾಡ್ಕೋಬಹುದು. ಯಾವ್ದೇ ತರ ತೊಂದರೆ ಇಲ್ಲ. ನಮಗೆ ಫ್ಲೇಮ್ ಮಾತ್ರ ಈ ರೇಂಜ್ ದಮ್ಮನ ಜನರೇಟ್ ಆಗುತ್ತೆ. ಅದು ನಾವು ಗ್ಯಾಸ್ ಫ್ಲೇಮ್ಗೆ ಕಂಪೇರ್ ಮಾಡ್ಲಿಕ್ಕೆ ಇಲ್ಲ ಸರ್. ನಮ್ಮ ಮನೆಗಳನ್ನ ಚಾನ್ಸೇ ಇಲ್ಲ ಅಂತೀರಾ? ಚಾನ್ಸೇ ಇಲ್ಲ ಸರ್. ಸರ್ ಇದು ಕಮರ್ಷಿಯಲ್ ಮಾಡೆಲ್ ಅಲ್ವಾ? ಬೇಸಿಕ್ ಕಮರ್ಷಿಯಲ್ ಸರ್. ಬೇಸಿಕ್ 12,000 ರೂಪಾಯಿ ಬಡ್ಜೆಟ್ ಬೇಸಿಕ್ ಮಾಡಲ್ ಸರ್. ಇದು ರಾಕೆಟ್ ತಾನೆ? ಅಲ್ಲ ಸರ್, ರಾಕೆಟ್ ಬೇರೆ ಇದೆ. ಹಾ, ರಾಕೆಟ್ ತೋರಿಸ್ತೀನಿ ನೆಕ್ಸ್ಟ್. ರಾಕೆಟ್ ಇದು ಬೇಸಿಕ್. ಬೇಸಿಕ್ ಕಮರ್ಷಿಯಲ್. ಓಕೆ ಓಕೆ ಸರ್. ಛೋಟಾ ಭೀಮ್ ಆಯ್ತು, ಕಮರ್ಷಿಯಲ್ ಆಯ್ತು. ಹೌದು ಸರ್. ಸೊ ಇವಾಗ ಯಾವ್ದು ಸರ್? ರಾಕೆಟಾ? ಇದು ರಾಕೆಟ್. ಹಾ, ಇದು ನೋಡಿ ಸರ್ ಫ್ಲೇಮು ಈ ಲೈಟ್ ಅಲ್ಲಿ ಇದು ಕೂಡ ಏನು ಕಾಣಿಸೋದಿಲ್ಲ. ಓಕೆ. ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಳ್ಳೋದು ಸರ್ ಇದೆಲ್ಲನೂ. ಬಟ್ ಆದ್ರೂ ಕೂಡ ನೋಡಿ ಫ್ಲೇಮ್ ಅಲ್ಲಿ ಜನರೇಷನ್ ಅಂದ್ರೆ ಈ ತರ ಇರುತ್ತೆ. ಓಕೆ. ಇದು ನಮ್ಮ NR ಕಾರ್ಪೊರೇಷನ್ ಸಂಸ್ಥೆಯಲ್ಲಿ ಮಾತ್ರ ಸಿಗೋಂಥದ್ದು. ಹಾ, ನಿಮ್ಗೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಸಿಗಲ್ಲ ಸರ್ ಈ ತರವೆಲ್ಲ. ಓಕೆ. ಒಂದ್ಸಲ ಲೈಟ್ ಕೂಡ ಆಫ್ ಮಾಡಿ ತೋರಿಸ್ತೀವಿ ಯಾವ ತರ ಇದೆ ಏನಂತ ಹೇಳಿ. ಲೈಟ್ ಆಫ್ ಮಾಡ್ಬೇಕು. ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ. ನೋಡಿ ಓಹೋ, ಸರ್ ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್. ಓಕೆ. ಪಾತ್ರೆ ಕಪ್ಪಾಗ್ಲಿಕ್ಕೆ ಬಿಡೋದೇ ಇಲ್ಲ. ಹಾ ಹಾ ಹಾ. ಇದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಒಂದೇ, ಫ್ಲೇಮ್ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಸರ್. ಓಕೆ. ಅಷ್ಟೇ. ಕಮರ್ಷಿಯಲ್ ಮಾಡಲ್ಸ್ ಇಲ್ಲ ನಿಮ್ಗೆ ಕಂಪ್ಲೀಟ್ಲಿ ಕೆಲಸನೇ ಇಲ್ದಂಗೆ ಮಾಡ್ಬಿಡ್ತೇವೆ ಇವೆಲ್ಲ. ನೋಡಿ ಸರ್ ಹಿಂಗಿದೆ ಇದು. ಗ್ಯಾಸ್ ಹೆಂಗಿದೆಯೋ ಇದು ಅಷ್ಟೇ. ಅದ್ರ ಮುಂದೆ ಕುತ್ಕೊಂಡು ಅಡಿಗೆ ತಯಾರು ಮಾಡೋದಾಗ್ಬೋದು, ಏನೇ ಆಗ್ಬೋದು, ಆರಾಮಾಗಿ ಮಾಡ್ಕೋಬಹುದು, ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಓಕೆ. ಇದು ಕಮರ್ಷಿಯಲಿ ಬೆಸ್ಟ್ ಅಂತ ಹೇಳ್ತೀರಾ? ಕಮರ್ಷಿಯಲ್ಗೆ ಇವೆಲ್ಲ ಬೆಸ್ಟ್ ಸರ್. ನೀವು ಒಂದು 50 kg 100 kg ರೈಸ್ ಐಟಮ್ ಮಾಡ್ತೀರಾ ಅಂದ್ರೆ ಆರಾಮಾಗಿ ಸೂಟ್ ಆಗಂತ ಮಾಡಲ್ ಸರ್ ಇದು. ಓಕೆ. ನೋಡಿ ಒಂದು 7 ರಿಂದ 8 ಗ್ಯಾಸ್ ಫ್ಲೇಮ್ ಕಂಪ್ಲೀಟ್ ಆಗಿ ಬರ್ತಾ ಇದೆ. ಓಕೆ. ಹೀಟ್ ಜನರೇಷನ್ ಹೆವಿ ಇದೆ ಸರ್. ಮೇಲೆ ಒಂದ್ಸಲ ಫ್ಯಾನ್ ತೋರಿಸ್ತೀರಾ? ಫ್ಯಾನ್ ತಿರುಗ್ತಾ ಇದೆ ಹೀಟ್ ಜನರೇಷನ್ಗೆ. ಹೀಟ್ಗೆ ಫ್ಯಾನ್ ತಿರುಗ್ತಾ ಇದ್ದಲ್ಲ? ಹೌದು ಸರ್. ಈಗ ಲೈಟ್ ಆನ್ ಮಾಡ್ತೀವಿ, ಇಂಡೋರ್ ಶೂಟ್ ಅಲ್ವಾ, ಎಲ್ಲಾದ್ರೂ ಇದು ಹೊಗೆ ಇದೆಯೋ ಒಂದ್ಸಲ ನೋಡಿ ಸರ್. ಓಕೆ, ಆನ್ ಮಾಡಿ, ಆನ್ ಮಾಡಿ. ಒಲೆ ಮುಂದೆನೆ ಕುತ್ಕೊಂಡಿದೀವಿ ಸರ್, ಆಫೀಸಲ್ಲಿ ಶೂಟು, ಎಲ್ಲಾದ್ರೂ ಹೊಗೆ ಇದೆ ನೋಡಿ ಸರ್. ಹೊಗೆ ಅನ್ನೋ ಸೀನೇ ಇಲ್ಲ ಬಿಡಿ ಸರ್. ಹೊಗೆ ಬರೋ ಸೀನೇ ಇರಲ್ಲ. ಓಕೆ. ಇಂಡೋರ್ಗೆ ಔಟ್ಡೋರ್ಗೆ ಡಿಫ್ರೆನ್ಸ್ ಇರಲ್ಲ. ಓಕೆ. ಸೊ ಹೋಟೆಲ್ ಅಂತ ಅಂದ್ರೆ ಈಗ 11 ಗಂಟೆ ಒಳಗಡೆ ಅಡಿಗೆ ಆಗ್ಬಿಡ್ಬೇಕು, ಎಲ್ಲ ಆಗ್ಬಿಡ್ತಾವ ಸರ್ ಇದು? ಹೌದು ಸರ್, ಹೌದು. ಇದು ಇನ್ನೊಂದೇನಂದ್ರೆ ನಮ್ಗೆ ಸ್ವಲ್ಪ ಬೆವರು ಬರ್ಬೋದು. ಅದೇ ಕೆಲಸವಾಗ ಅದ್ರ ಮುಂದೆ ಕುತ್ಕೊಂಡಿದ್ರೆ ಸ್ವಲ್ಪ ದೂರದಿಂದ ಅಡಿಗೆ ಮಾಡ್ಕೊಳ್ಳೋದು, ಅವಾಗ ಬಂದು ಕುತ್ಕೊಂಡು ನೋಡ್ಕೊಂಡು ಹೋಗೋದಾದ್ರೆ ಅದೆಲ್ಲ ಮಾಮೂಲಿ ಅದು ಇರಲ್ಲ. ಓಕೆ. ಆರಾಮಾಗಿ ನಡೆದೋಗುತ್ತೆ. ನೀವೇನ್ ಬೇಕಾದ್ರೂ ಆಡ್ಕೊಂಡು ಮಾಡ್ಕೋಬಹುದು. ಓಕೆ. ಚಿಕ್ಕ ಜಾಗ, ಕಂಫರ್ಟೇಬಲ್, ಕಟ್ಟಿಗೆ ಹಾಕೊಳ್ಳಕ್ಕೆ ಸಿಂಪಲ್, ಸ್ಟಾಂಡ್ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬಹುದು. ವೀಲ್ಸ್ ಬೇಕಾದ್ರೆ ವೀಲ್ಸ್ ಕೊಡ್ತೀವಿ, ಹಿಂದೆ ಹೇಳ್ಕೊಂಡು ಕಟ್ಟೆಗೆ ಹಾಕೊಂಡು ಮುಂದೆ ತಡ್ಕೋಬಹುದು. ಪಾತ್ರೆ ಮೇಲೆ ಇರುತ್ತೆ ನೋಡಿ, ಆರಾಮಾಗಿ ಹಿಂದೆ ಎನ್ಕೊಂಡ್ವಿ, ಕಟ್ಟಿಗೆ ಹಾಕಿದ್ವಿ, ಮತ್ತೆ ಮುಂದೆ ತಡೆದಿವಿ. ಸೊ ಮುಟ್ಬೋದು, ಏನ್ ತೊಂದರೆ ಆಗಲ್ಲ, ಆರಾಮಾಗಿ ಸರ್. ನೀವು ಇಲ್ಲಿ ಮುಟ್ಕೋಬಹುದು. ಇದು ಬ್ಲೋವರ್ ಏನಾದ್ರೆ ಇದೆಯೋ ಈ ಹ್ಯಾಂಡಲ್ ಕಂಪ್ಲೀಟ್ ಆಗಿ ನಾವು ಮುಟ್ಕೋಬಹುದು, ಆರಾಮಾಗಿ ಹ್ಯಾಂಡಲ್ ಮಾಡ್ಕೋಬಹುದು. ನೀವು 2-3 ಅವರ್ ಇದ್ರ ಮುಂದೆ ಕುತ್ಕೊಂಡು ಅಡಿಗೆ ಮಾಡ್ಕೊಂಡ್ರೆ ನಿಮ್ಗೆ ತೊಂದರೆ ಇರಲ್ಲ. ಈಗ ನಾನು ಹೆಂಗಾದ್ರೆ ಕುತ್ಕೊಂಡಿದೀವಿ ಅದೇ ತರ ಕುತ್ಕೊಂಡು ಆರಾಮಾಗಿ ತಯಾರು ಮಾಡ್ಕೋಬಹುದು. ಇಷ್ಟು ದಟ್ಟವಾದ ಫ್ಲೇಮ್ ಅಲ್ಲಿ. ಮತ್ತೆ ಇದೇ ನಾರ್ಮಲ್ ಎಲ್ಲ ಫ್ಲೇಮ್ ಕಂಪ್ಲೀಟ್ಲಿ ಹೆವಿ ಫ್ಲೇಮ್. ಓಕೆ. ಇದ್ರ ಬೆಲೆ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಬಂದು 22,000 ರೂಪಾಯಿ ಆಗುತ್ತೆ. 22,000. ಓಕೆ. 10 years ವಾರಂಟಿ ಇರುತ್ತೆ. 10 ವರ್ಷ ವಾರಂಟಿ. ಹೌದು ಸರ್. ಬಾಹುಬಲಿ ಅಥವಾ ಬಡೆಬಯ್ಯ, ಹೌದು, ಇದು ಯಾರಿಗೆ ಸೂಟೇಬಲ್ ಅಂಡ್ ಇದನ್ನ ಇನ್ಸ್ಟಾಲೇಷನ್ ಯಾವ ತರ ಮಾಡ್ಕೋಬಹುದು ಸರ್? ಇದನ್ನ ಸರ್ ಆಪರೇಟಿಂಗ್ ಎಲ್ಲ ಸಿಂಪಲ್ ಆಗಿರುತ್ತೆ. ಕಂಪ್ಲೀಟ್ ಸೆಟ್ ಕೊಡ್ತೀವಿ. 2 ಅಡಾಪ್ಟರ್, ಒಂದು ಬ್ಲೋವರ್ ಸೆಟ್, ಕಂಟ್ರೋಲರ್, ಇಷ್ಟೇ ಬರೋಂಥದ್ದು. ಒಂದು ಒಲೆ ಬರುತ್ತೆ. ಓಕೆ. ಅದು ಇನ್ಕ್ಲೂಡಿಂಗ್ ಸ್ಟಾಂಡ್ ಬರುತ್ತೆ ನೋಡಿ. ಸ್ಟಾಂಡ್ ಬಂದು ಈ ತರ ಇಟ್ಕೋಬಹುದು ನಾವು. ಜೊತೆಲೇ ಬರುತ್ತೆ ಅದು? ಹೌದು ಹೌದು ಹೌದು. ಓಕೆ ಓಕೆ. ಬಟ್ ಇದರಲ್ಲಿ ನೋಡಿ, ಅದರಲ್ಲಿ ಫ್ಲೇಮ್ ನಮ್ಗೆ ಕಾಣಿಸೋಂಥದ್ದು ಏನಿರೋದಿಲ್ಲ. ಆದ್ರೂ ನೀರು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂದ್ರೆ ನೋಡಿ ಒಂದ್ಸಲ ನೋಡ್ಕೋಬಹುದು ನೀವು. ಏನಾದ್ರೂ ಸಿಂಪಲ್ ಹೋಟೆಲ್ ಆಗ್ಲಿ ದೊಡ್ಡ ಹೋಟೆಲ್ ಆಗ್ಲಿ ಎಲ್ಲರಿಗೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ಗೆ ಬೆಟರ್ ಅಂತೀರಾ ಇದು? ಅವ್ರು ಎಷ್ಟೇ ವರ್ಷ ಹೋಟೆಲ್ ಯೂಸ್ ಮಾಡಿದ್ರು ಕೂಡ, ರನ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಒನ್ ಟೈಮ್ ಆಗುತ್ತೆ. ಒಂದ್ಸತಿ ಹಾಕೊಂಡ್ರೆ ಸಾಕು ಅಷ್ಟೇ. ಇದು ಮತ್ತೆ ಮತ್ತೆ ನಾವು ಚೇಂಜ್ ಮಾಡ್ಬೇಕು, ಇದು ಮಾಡ್ಬೇಕು, ಅದ್ ಮಾಡ್ಬೇಕು ಏನಿರಲ್ಲ. ಒಂದು ಪ್ಲೇಸ್ ಅಲ್ಲಿ ಒಂದು ಒಲೆ ಸೆಟಪ್ ಮಾಡ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಇದ್ರಲ್ಲಿ ಏನ್ ಬೇಕೋ ಪಾತ್ರೆ, ಎಂತ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಎಲ್ಲ ತರ ಪಾತ್ರೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಏನಾದ್ರೂ ನಮ್ಮ ಹತ್ರ ಬಡ್ಜೆಟ್ ಇದೆ ಪರವಾಗಿಲ್ಲ, ಲೈಫ್ ಟೈಮ್ ಒಂದು ಪ್ರಾಡಕ್ಟ್ ಹಾಕೊಳ್ತೀವಿ ಅಂದ್ರೆ ಆರಾಮಾಗಿ ಇದಕ್ಕೆ ಹೋಗ್ಬೋದು ಸರ್. ಇದು ನಮಗೆ ಒಂದು 10 kg ರೈಸ್ ಐಟಮ್ ಮಾಡ್ಲಿಕ್ಕೆ ಕೂಡ ಸಿಂಪಲ್ ಆಗಿ ಬೇಗ ಆಗ್ಬಿಡುತ್ತೆ. 50 kg, 100 kg, 150, 200, 500 kg, 1000 kg ಎಲ್ಲದಕ್ಕೂ ಸೆಟ್ ಆಗುತ್ತೆ. ಈಗ ನಿಮ್ಗೆ ಇದ್ರಲ್ಲಿ ನೋಡಿದ್ರೆ ಫ್ಲೇಮ್ ಏನು ಕಾಣಿಸಲ್ಲ.
ಬಟ್ ಇನ್ ಸ್ವಲ್ಪ ಹೊತ್ತು ಸರ್, ಇನ್ ಸ್ವಲ್ಪ ಕತ್ಲಾಗ್ಲಿ ನಾವು ಏನಕ್ಕೆ ವೇಟ್ ಮಾಡ್ತಾ ಇದೀವಿ ಅಂದ್ರೆ ಈಗ ಇದು ಓನ್ಲಿ ಡಾರ್ಕ್ ಟೈಮ್ ಅಲ್ಲಿ ಮಾತ್ರ ಫ್ಲೇಮ್ ಕಾಣಿಸೋದು. ಓಕೆ, ಆಕ್ಚುಲಿ ಈಗ ನಮಗೆ E8 ಫ್ಲೇಮ್ ಬರುತ್ತೆ ಇದ್ರಲ್ಲಿ, ಅಷ್ಟು ಹೈಟ್ ಬರುತ್ತೆ. ನನ್ನ ಹೈಟ್ ಫ್ಲೇಮ್ ಬರುತ್ತೆ. ಇದೇನಂದ್ರೆ ಈಗ ಸ್ವಲ್ಪ ಕಟಿಗೆ ಆಗ್ಬಿಟ್ಟಿದೀವಿ, ಆದ ಕಾರಣ ಲೈಟ್ ಫ್ಲೇಮ್ ಅಲ್ಲಿ ನೀರು ಈ ರೇಂಜ್ ಅಲ್ಲಿ ಕುದೀತಾ ಇರೋದು. ಹಾ ಸರ್. ಓಕೆ, ನಿಮ್ ಪ್ರಕಾರ ಈಗ ನೋಡಿ ನಾವು ಹೊಸಕೋಟೆ ಕಡೆ ಇದೀವಿ. ಹೌದು. ಸೊ ಇಲ್ಲಿ ಬಿರಿಯಾನಿ ಎಲ್ಲ ಮಾಡೋ ಫೇಮಸ್. ಹೌದು. ಆ ತರ ಹೋಟ್ಲಿಗೆಲ್ಲ ಬೆಸ್ಟ್ ಅಲ್ವಾ ಸರ್ ಇದು? ಆರಾಮಾಗಿ ಸರ್, ಕ್ಲೌಡ್ ಕಿಚನ್ ಆಗ್ಬೋದು, ಸೆಂಟ್ರಲ್ ಕಿಚನ್ ಆಗ್ಬೋದು. ಹೆವಿ ಆಗಿ ಏನಾದ್ರೆ ಇದಾವೋ, ನಮ್ಗೀಗ PGಗಳಲ್ಲಿ ನೀರ್ ಬಿಸಿ ಮಾಡ್ಬೇಕು, ಹೋಟೆಲ್ಗಳಲ್ಲಿ ನೀರ್ ಬಿಸಿ ಮಾಡ್ಬೇಕು, ಕರೆಂಟ್ ಬಿಲ್ಗಳು ವಿಪರೀತ ಬರ್ತವೆ, ಅವ್ರಿಗೆಲ್ಲ 100% ಸಪೋರ್ಟ್ ಮಾಡೋಂತ ಏಕೈಕ ಒಲೆ ನಮ್ಮ NR ಕಾರ್ಪೊರೇಷನ್ ಸೌದೆ ಒಲೆ ಸರ್ ಇದು. ಬಾಹುಬಲಿ. ಇದು ಬಾಹುಬಲಿ ಇದ್ಯಾ ಮಾಡೆಲ್ ಸರ್? ಇದು ಇಷ್ಟು ದೊಡ್ಡದಾಗಿದೆ ಸರ್. ಇದು ಕಂಪ್ಲೀಟ್ಲಿ ಕಮರ್ಷಿಯಲ್ ಮಾಡಲು. ಓಕೆ, ಇದೇನಾದ್ರೂ ಒಂದು 100 kg 150 kg ಮಾಡ್ತೀವಿ, ಡೀಸೆಂಟ್ ಫ್ಲೇಮ್ ಅಲ್ಲಿ ಬೇಕು, ಒಂದು ಕಡಿಮೆ ಜಾಗದಲ್ಲಿ ಬೇಕು ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗೋ ಮಾಡಲ್ ಸರ್ ಇದು. ಓಕೆ, ನೋಡ್ಬೋದು ನೀವು, ಫ್ಲೇಮೇ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬಹುದು. ಇದು ಫ್ಲೇಮೇ ಕಾಣಿಸ್ತಾ ಇಲ್ಲ. ಸೇಮ್ ಇದು ಕೂಡ ಅಷ್ಟೇ ಮೇಲೆ ಫ್ಯಾನ್ ತಿರುಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಆವಾಗಲಿಂದ ಇಲ್ಲಿ ಮುಂದೆ ಕುತ್ಕೊಂಡೇ ಇದೀವಿ, ಹೊಗೆ ಏನಿರಲ್ಲ ಸರ್ ಇದರಲ್ಲಿ, ಆರಾಮಾಗಿ ಇಂಡೋರ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಒಂದ್ಸಲ ಲೈಟ್ ಕೂಡ ಆಫ್ ಮಾಡಿ ತೋರಿಸ್ತೀವಿ ಫ್ಲೇಮ್ ಯಾವ ತರ ಇದೆ ಅಂತ ಹೇಳಿ. ಓಕೆ, ಲೈಟ್ ಆಫ್ ಮಾಡಿ. ವಾವ್, ಬ್ಲೂ ಫ್ಲೇಮ್ ಅಲ್ವಾ ಸರ್ ಇದು? ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್. ಇದು ನಮಗೆ ಬ್ಲೂ ಫ್ಲೇಮ್ ಜೊತೆಯಲ್ಲಿ ಹೀಟ್ ಜನರೇಷನ್ ಹೆವಿ ಇರುತ್ತೆ ಸರ್. ಓಕೆ, ನಮ್ಗೆ ಏನು ಅಂದ್ರೆ ಸೈಡ್ ಗೆ ಕಾಣಿಸಲ್ಲ, ಟೋಟಲ್ ಮೇಲೆ ಹೊಡೆಯುತ್ತೆ ಹೆವಿಯಾಗಿ ಹೀಟ್, ಮೇಲೆ ಕೆಳಗಡೆ ಅಷ್ಟೇ ಅಲ್ವಾ ಇದು? ಮೇಲೆಗೆ ಅದು ಆ ಹೀಟ್ ಅನ್ನೋದು ಕಾಣಿಸೋದಿಲ್ಲ, ಬಟ್ ನಮ್ಗೆ ಜನರೇಟ್ ಆಗುತ್ತೆ. ಓಕೆ ಓಕೆ, ಆತರ ನಮ್ಗೆ ಇದು ಪಾತ್ರೆ ಕಪ್ಪಾಗ್ದಿರಾ, ಹೊಗೆ ಬರ್ದಿರಾ. ಯೂಶುವಲಿ ಎಲ್ಲೆಲ್ಲಿಗೆ ಇದು ಸುಟೇಬಲ್ ಸರ್ ಇದು ಆಕ್ಚುಲಿ? ಸರ್ ಸ್ವಲ್ಪ ದೊಡ್ಡ ಹೋಟೆಲ್ ಇದೆ, ಡೈಲಿ ಒಂದು 50 kg 100 kg 150 kg ಮಾಡ್ತೀವಿ. ಓಕೆ, ಬೇಗ ಹಾಕ್ಬೇಕು, ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರನ್ ಆಗ್ಬೇಕು ಅಂತವ್ರಿಗೆ ಪರ್ಫೆಕ್ಟ್ ಆಗಿ ಮಾಡಿರೋ ಮಾಡಲ್ ಸರ್. ಹತ್ರ 40 kg ಇಂದ 50 kg ತೂಕ ಬರುತ್ತೆ ಇದು. ಓಕೆ, ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಓಕೆ, ಒಂದು ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಇಲ್ಲ ನಾವು ಹಿಂದೆ ಮುಂದೆ ತಳ್ಳಾಡ್ಬೇಕಂದ್ರೆ ವೀಲ್ಸ್ ಹಾಕಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ರಫ್ ಅಂಡ್ ಟಫ್ ಗೆ ಕ್ರಿಯೇಟ್ ಮಾಡಿರೋ ಮಾಡೆಲ್ ಸರ್ ಇದು. ಓಕೆ, ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಮಾಡೆಲ್ಸ್ ಇದೆ, ದಯವಿಟ್ಟು ಮೋಸ ಹೋಗಬೇಡಿ. ಈ ತರ ಬ್ಲೂ ಫ್ಲೇಮ್ ಮಾಡೋ ಮಾಡೆಲ್ಸ್ ಇರಲ್ಲ ಸರ್. ನಾವು ಕಂಪ್ಲೀಟ್ ಆಗಿ ಇಂಡೋರ್ ಶೂಟ್ ಮಾಡಿ ತೋರಿಸ್ತಾ ಇದೀವಿ, ಮತ್ತೆ ಮನೆ ಆಚೆ ಮಾಡ್ಬಿಟ್ಟು ಶೂಟ್ ಇನ್ನು ಮನೆ ಒಳಗಡೆ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮನೆ ಒಳಗಡೆ ಲೈವ್ ಆಗಿ ಡೆಮೋ ಶೂಟ್ ಮಾಡಿ ತೋರಿಸಿ ಮನೆ ಒಳಗಡೆ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ ಸರ್. ಎಸ್ ಸರ್, ನೀವು ಅಂಗಡಿ ಆಗ್ಲಿ, ಹೋಟೆಲ್ ಆಗ್ಲಿ, PG ಆಗ್ಲಿ, ಎಲ್ಲಿ ಬೇಕಾದ್ರೂ ಇಂಡೋರ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಓಕೆ, ನಿಮ್ಗೆ ಮನೆಯಲ್ಲಿ ಚಿಕ್ಕದಾಗಿ ಏನಾದ್ರು ಬಿಸಿನೀರು ಸ್ನಾನ ಮಾಡಕ್ಕೆ, ಚಿಕ್ಕ ಮಕ್ಕಳಿಗೆ ಎಲ್ಲದಕ್ಕೂ ನಮ್ಮ ಹತ್ರ ಇರೋ ಮಾಡೆಲ್ಸ್ ಅವೈಲೇಬಿಲಿಟಿ ಇರುತ್ತೆ. ನೀವು ಎಲ್ಲಾ ತರದಲ್ಲೂ ಯೂಸ್ ಮಾಡ್ಕೋಬಹುದು. ಗ್ಯಾಸ್ ಅನ್ನ ಆರಾಮಾಗಿ ಬಿಟ್ಬಿಡ್ಬೋದು ಸರ್, ಆರಾಮಾಗಿ ಮರ್ತೋಗಿ ಒಲೆಗಳ ಮುಖಾಂತರ ನೀವು ಅಡಿಗೆ ತಯಾರು ಮಾಡ್ಕೋಬಹುದು ಸರ್. ಸೊ ಹೆವಿ ಕಮರ್ಷಿಯಲ್ ಅಂತಾನೆ ಹೇಳ್ಬೋದು ಇದು. ಹೆವಿ ಕಮರ್ಷಿಯಲ್. ಇದಾದ ಮೇಲೆ ನೆಕ್ಸ್ಟ್ ಬಾಹುಬಲಿನೇ ಬರೋದು. ಆ ಬಾಹುಬಲಿ ಅಂದ್ರೆ ಮಾಮೂಲದಲ್ಲ, ಅದು ತೋರಿಸಿದ ಅದು ಡೆಮೋಗೆ ಹೋಗೋಣ ಸರ್. ಬಾಹುಬಲಿ ಹೋಗೋಣ ಇವಾಗ? ಹೌದು ಸರ್, ಫೈನಲಿ ಬಾಹುಬಲಿ ಬಂದಿದೀವಿ. ಹೌದು ಸರ್. ಸರ್ ಫಸ್ಟ್ ಇದ್ರ ಕೆಪಾಸಿಟಿ ಬಗ್ಗೆ ಹೇಳಿ ಸರ್ ನಮ್ಗೆ. ಇದ್ರ ಕೆಪಾಸಿಟಿ ಏನು ಸರ್? ಇದು ಕಂಪ್ಲೀಟ್ಲಿ ಸ್ಪೆಷಲ್ ಮಾಡಲ್ ಅಂತ ಹೇಳ್ಬೋದು. ಓಕೆ, ಇಡೀ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ನಾವೇ ತಯಾರು ಮಾಡಿರುವಂತದ್ದು ಇದನ್ನ. ಓಕೆ ಓಕೆ, ಚಿಕ್ಕ ಹೋಟೆಲ್ ಇಂದ ಇಂಡಸ್ಟ್ರಿಯಲ್ ರೇಂಜ್ ವರೆಗೂ ಒಂದೇ ಮಾಡಲ್ ಸೆಟ್ ಆಗ್ಬಿಡುತ್ತೆ, ಲೆಸ್ ಬಡ್ಜೆಟ್ ಅಲ್ಲಿ. ಓಕೆ, ಯಾಕೆಂದ್ರೆ ಇದು ಕೇವಲ 50,000 ರೂಪಾಯಿ ಮಾತ್ರನೇ ಬಡ್ಜೆಟ್. ನಮ್ಮ ಹತ್ರ ಇನ್ನು 45,000 ಇನ್ನೂ ಸ್ವಲ್ಪ ಚಿಕ್ಕದು ಬರುತ್ತೆ. ಸರಿ, ನಾನ್ ಸ್ಟಾಪ್ 24 hours ರನ್ ಮಾಡಿದ್ರು ಕೂಡ, 365 days ರನ್ ಮಾಡಿದ್ರು ಕೂಡ ಏನು ಆಗೋದಿಲ್ಲ, ಏನು ತೊಂದರೆ ಇಲ್ಲ ಅಂತ ಮಾಡಲ್ಸ್ ರೆಡಿ ಮಾಡಿರೋದು. ಹತ್ರ 150 kg ವೈಟೇಜ್ ಬರುತ್ತೆ ಒಲೆ ಅಂತ ಅನ್ನೋದು. ನೀವು ನೋಡ್ಬೋದು. ಫ್ಲೇಮ್ ಈಗ ಹತ್ರ ಟೈಮ್ ಬಂದು ನಮ್ಗೆ 5:15 ಆಗ್ತಾ ಇದೆ. 5:15 ಆಗ್ತಾ ಇದೆ. ಬಿಸಿಲು ಟೈಮ್ ಅಲ್ಲಿ ನಮ್ಗೆ ಈ ಫ್ಲೇಮ್ ಕೂಡ ಕಾಣಿಸೋದಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ಲಿ ಅಂತ ಹೇಳಿ ವೇಟ್ ಮಾಡಿ ಈಗ ನೋಡ್ತಾ ಇದೀವಿ. ನೀರ್ ಯಾವ ರೇಂಜ್ ಅಲ್ಲಿ ಕುದೀತಾ ಇದೆ ನೋಡಿ. ಚಿಕ್ಕ ಪಾತ್ರೆ ದೊಡ್ಡ ಪಾತ್ರೆ ಲೆಕ್ಕ ಇಲ್ಲ ಸರ್, ಎಲ್ಲದಕ್ಕೂ ತುಂಬಾ ಬಿಸಿಬಿಡುತ್ತೆ. ಯಾವ ಪಾತ್ರೆ ಆದ್ರೂ ಪರವಾಗಿಲ್ಲ, ಯಾವ ಪಾತ್ರೆ ಆದ್ರೂ ಆಗ್ಲಿ, ಈ ಪಾತ್ರೆ ಆಗ್ಲಿ, ದೊಡ್ಡ ಪಾತ್ರೆಗಳು ಬರ್ತವೆ. 1000 ಲೀಟರ್ ನೀರು, 2000 ಲೀಟರ್ ನೀರು, ಎಲ್ಲದಕ್ಕೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಸರ್. ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ನಿಮ್ಗೆ. ಇದು ಸ್ಟ್ಯಾಂಡ್ ತುಂಬಾ ದೊಡ್ಡ ಕೊಟ್ಟಿದ್ದೀರಾ ಸರ್? ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಸೈಡ್ ಇಂದ ಕಟ್ಟಿಗೆ ನೀವು ಎಷ್ಟು ಬೇಕಾದ್ರೆ ಹಾಕೋಬಹುದು. ದೊಡ್ಡ ಪಾತ್ರೆ ಇಡಬಹುದು ಇದ್ರಲ್ಲಿ, ಆರಾಮಾಗಿ ಇಟ್ಕೋಬಹುದು ಸರ್. ಕಟ್ಟಿಗೆ ಒಂದ್ಸಲ ತುಂಬಿಡಿದ್ರ ಅಂದ್ರೆ 4 ರಿಂದ 5 ಅವರ್ ನಾನ್ ಸ್ಟಾಪ್ ಫ್ಲೇಮ್ ಕೊಡುತ್ತೆ. ಅಕಸ್ಮಾತ್ ನಮ್ಗೆ ಪೂರ್ತಿ ದಿನ ಫ್ಲೇಮ್ ಬೇಡ ಅಂತಂದ್ರೂ ಕೂಡ ಬ್ಲೋವರ್ ಮುಖಾಂತರ ಅಡ್ಜಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಒಂದ್ಸಲ ತುಂಬಿಟ್ಟಿದ್ರ ಅಂದ್ರೆ ಒಂದು 7-8 kg ಕಟ್ಟಿಗೆ ತುಂಬುತ್ತೆ ಸರ್ ಒಂದ್ಸಲಕ್ಕೆ. ಇದು ಇಲ್ಲ ಒಂದು 10 kg ತುಂಬುತ್ತೆ. 10 kg ದಿನ ಎಲ್ಲ ನೀವು ಉರ್ಸ್ಕೋಬಹುದು ಸರ್. ಓಕೆ ಸರ್, ಒಂದು ವೇಳೆ ಇದು ರನ್ ಆಗ್ಬೇಕಾದ್ರೆ ಕರೆಂಟ್ ಹೋಯ್ತು ಅಂದ್ರೆ ಏನು ಸೊಲ್ಯೂಷನ್ ಏನು ಸರ್? ನಮ್ಮ ಹತ್ರ ಪೋರ್ಟೇಬಲ್ ಬ್ಯಾಟ್ರಿ ಇದಾವೆ, ಅದ್ರ ಮುಖಾಂತರ ನೀವು ರನ್ ಮಾಡ್ಕೋಬಹುದು. ಇಲ್ವಾ ನಮ್ಮ ಹತ್ರ UPS ಇರುತ್ತೆ, ಆಲ್ರೆಡಿ UPS ಬ್ಯಾಟ್ರಿ ಯೂಸ್ ಮಾಡ್ಕೋಬಹುದು. ಡೈರೆಕ್ಟ್ ನೀವು ಕರೆಂಟ್ ಏನೇನು ಆಪ್ಷನ್ ಇರುತ್ತೋ ಸೇಮ್ ಅದೇ ಆಪ್ಷನ್. 12 ವೋಲ್ಟ್ ಬ್ಯಾಟ್ರಿಗಳು ಏನಾದ್ರು ಇರ್ತಾವೋ, ಬೈಕ್ ಬ್ಯಾಟ್ರಿ ಆಗ್ಬೋದು, ಕಾರ್ ಬ್ಯಾಟ್ರಿ ಆಗ್ಬೋದು, UPS ಆಗ್ಬೋದು, ಎಲ್ಲದ್ರ ಮುಖಾಂತರ ಕೂಡ ರನ್ ಮಾಡ್ಕೋಬಹುದು ಸರ್. ಎಲ್ಲದ್ರಲ್ಲಿ ನಡೆಯುತ್ತೆ. ಸೂಪರ್. ಇದು ನಮ್ಗೆ ನಾರ್ಮಲ್ ಆಗಿ ಬೈಕ್ ಬ್ಯಾಟ್ರಿ ಬರುತ್ತೆ, ಅದ್ರಲ್ಲಿ ನಮಗೆ 4 hours ಬ್ಯಾಕಪ್ ಬರುತ್ತೆ. ಅದ್ ಬಿಟ್ಟು ಇನ್ನೂ ಜಾಸ್ತಿ ಬ್ಯಾಕಪ್ ಬೇಕಂದ್ರೆ ಕಾರ್ ಬ್ಯಾಟ್ರಿ ತಗೊಳ್ಳಿ, ಇನ್ನೂ ಜಾಸ್ತಿ ಬ್ಯಾಕಪ್ ಬೇಕಂದ್ರೆ UPS ಹೋಗಿ ಎಲ್ಲ ಮಾಡಲ್ದಲ್ಲಿ ನಿಮ್ಗೆ ಆರಾಮಾಗಿ ರನ್ ಆಗುತ್ತೆ. ಸರಿ ಸರ್. ಈಗ ನೀರಿಟ್ಟು ತೋರಿಸ್ತಾ ಇದ್ರಲ್ಲ, ಪಾತ್ರೆ ತೆಗ್ಬಿಡೋಣ. ಇದು ಪಾತ್ರೆ ತೆಗೆದು ಇದು ನನ್ನ ಹೈಟ್ ಫ್ಲೇಮ್ ಜನರೇಟ್ ಆಗಂತ ಒಲೆ ಸರ್. ಇದು ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೀನಿ ಸರ್. ನಡೀರಿ ಸರ್, ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಬಟ್ ಇವಾಗಿರೋದು ಬಾಹುಬಲಿ ನೋಡಿ. ಸೊ ಆಲ್ಮೋಸ್ಟ್ ಈ ಲೆವೆಲ್ ವರೆಗೆ ಬೆಂಕಿ ಇದೆ, ಬಟ್ ಇದು ಕಾಣಿಸಲ್ಲ ನಮ್ಗೆ ಕ್ಯಾಮ್ರಾದಲ್ಲಿ. ಸ್ವಲ್ಪ ಮುಂದೆ ಬನ್ನಿ ನಮ್ಮ ವೀಕ್ಷಕರಿಗೆ
ಸ್ವಲ್ಪ ಹತ್ತಿರದಿಂದ ತೋರಿಸಿ. ಬ್ಲೂ ಫ್ಲೇಮ್ ಕರೆಕ್ಟಾ ಸರ್? ಇದು ಬ್ಲೂ ಫ್ಲೇಮ್ ತಾನೇ ಇದು? ಹೌದು ಸರ್, ಹೌದು. ಕಂಪ್ಲೀಟ್ ಬ್ಲೂ ಫ್ಲೇಮು ಬರ್ತಾ ಬರ್ತಾ ಅದು ಕಾಣದೇ ಇಲ್ಲ ಇದು ಆಕ್ಚುಲಿ. ಇನ್ನೊಂದು ಸ್ವಲ್ಪ ಕತ್ಲೆ ಆಗ್ಬೇಕು ಇದು. ಒಂದು 6 ಗಂಟೆ 7 ಗಂಟೆ ಆದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಫ್ಲೇಮ್ ಅಂತಾನೆ ಕೂಡ ಹೇಳ್ಬೋದು. ತುಂಬಾ ಹೆವಿ ಆಯ್ತಲ್ವಾ ಸರ್ ಇದು? ಹೆವಿ ಇದೆ ಫ್ಲೇಮ್, ಬಟ್ ಕಾಣಿಸ್ತಿಲ್ಲ, ಅದೇ ಬೇಜಾರಾಗ್ತಿದೆ, ಕ್ಯಾಮ್ರಾ ಬರ್ತಿಲ್ಲ ಸರ್. ಪರವಾಗಿಲ್ಲ ಬಿಡಿ ಸರ್, ತುಂಬಾನೇ ಹೆವಿ ಇದೆ. ಹೌದು. ನಾವು ಕತ್ಲೆ ಆದ್ಮೇಲೆ ಒಂದು ಕ್ಲಿಪ್ ಕೊಟ್ಬಿಡಿ ನಮ್ಗೆ, ಓಕೆ ಸರ್. ವೀಕ್ಷಕರಿಗೆ ಹಾಕ್ಬಿಡೋಣ. ಫುಲ್ ಕತ್ಲಲ್ಲಿ ಹೆಂಗಿರುತ್ತೆ ಇದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹಾಕ್ಬಿಡ್ತೀವಿ. ಇದನ್ನ ಎತ್ಕೊಂಡು ಒಳಗಡೆ ಇಡಕ್ಕಂತೂ ನಮ್ಗೆ ಆಗಲ್ಲ, ಇದು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಸೊ ಫೈನಲ್ ಆಗಿ ಕೇಳೋದು, ಇದರ ಬೆಲೆ ಎಷ್ಟು ಸರ್? ಸರ್ ಇದರಲ್ಲಿ 2 ಮಾಡೆಲ್ ಬರುತ್ತೆ. ಯಾಕಂದ್ರೆ ಚಿಕ್ಕದೊಂದು ಮಾಡಲಿದೆ 45,000 ರೂಪಾಯಿ ಆಗುತ್ತೆ. ಇದು ಬಂದು 50,000 ಆಗುತ್ತೆ. 50,000. ನಮ್ಗೆ ಇದಕ್ಕೆ ಏನೇನ್ ಬರುತ್ತೆ ಅಂದ್ರೆ ಬ್ಲೋವರ್ ಸೆಟ್, ಅಡಾಪ್ಟರ್ಗಳು, ಕಂಟ್ರೋಲರ್, ಫುಲ್ ಸೆಟ್ ಬರುತ್ತೆ. ಓಕೆ ಓಕೆ ಓಕೆ. ಮಾಡೆಲ್ ಮಾತ್ರ ಹೆವಿ ಸರ್. ಲೈಫ್ ಅಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೋಬಹುದು. ಓಕೆ. ಮತ್ತೆ ತಗೊಳ್ಳೋ ಅವಶ್ಯಕತೆ. ಒಲೆ ಬಗ್ಗೆ ಮರ್ತೋಗ್ಬೋದು ನೀವು ಆರಾಮಾಗಿ. ಕಟ್ಟಿಗೆ ನಿಮ್ ಸ್ವಂತ ಆಗಿದ್ರೆ ಕಟ್ಟಿಗೆ ಬಗ್ಗೆ ಕೂಡ ಮರ್ತೋಗ್ಬೋದು. ಅಡಿಗೆ ಮಾಡ್ಲಿಕ್ಕೆ 1 ರೂಪಾಯಿ ಕೂಡ ಖರ್ಚು ಮಾಡೋ ಅವಶ್ಯಕತೆ ಇರೋದು ಬೇಡ ಅಂತ ಹೇಳ್ತೀರಾ? ಹೌದು, ಆರಾಮ. ಸರ್ ಇವಾಗ ಇದೆಲ್ಲ ಶಿಪ್ಪಿಂಗ್ ಯಾವ ತರ? ಅದು ಛೋಟಾ ಭೀಮ್ ಇಂದ ಹಿಡಿದು ನಮ್ಮ ಬಾಹುಬಲಿವರೆಗೂ ಶಿಪ್ಪಿಂಗ್ ಹೆಂಗ್ ಮಾಡ್ಕೊಡ್ತೀರಾ ನೀವು? ಸರ್ ಇದು ನಮ್ದು VRL ಇದೆ, ಪ್ರೊಫೆಷನಲ್ ಕೊರಿಯರ್ ಇದೆ. ಇಲ್ಲ ಬೆಂಗಳೂರು ಲೋಕಲ್ ಆದ್ರೆ ರ್ಯಾಪಿಡೋ ಪೋರ್ಟರ್ಗಳ ಮುಖಾಂತರ ಕಳಿಸ್ಕೊಡ್ತೀವಿ. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಸರ್. ಆಲ್ ಓವರ್ ಇಂಡಿಯಾ? ಆಲ್ ಓವರ್ ಇಂಡಿಯಾ. ಇದನ್ನು ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತೀರಾ? VRL ಮುಖಾಂತರ ಕಳಿಸ್ಕೊಡ್ತೀವಿ. ನಿಯರ್ ಬೈ ಅವರಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವ್ರ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಹೌದು ಸರ್. ಹತ್ತಿರದಲ್ಲಿ ಎಲ್ಲಿ VRL ಟ್ರಾನ್ಸ್ಪೋರ್ಟ್ ಇರುತ್ತೆ ಅಥವಾ ನಿಮ್ಮಲ್ಲಿ VRL ಇಲ್ವಾ, ಯಾವ್ದಿದೆ ಅಂತ ಕಾಲ್ ಮಾಡಿ ಹೇಳಿ. ಅದಕ್ಕೆ ತಕ್ಕಾದಂತ ಟ್ರಾನ್ಸ್ಪೋರ್ಟ್ ಮೂಲಕ ಕಳ್ಸಿಕೊಡಲಾಗುತ್ತೆ. ಲೋಕಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪೋಟ್ರು ಇಲ್ಲಿಂದ ನಾವೇ ಇವರೇ ಇಟ್ಬಿಟ್ಟು ಕಳ್ಸಿಬಿಡ್ತಾರೆ. ಅಲ್ಲಿ ಇಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಇದಕ್ಕೆ ಏನ್ ವಾರಂಟಿ ಕೊಡ್ತೀರಾ ಸರ್ ನೀವು? ಸರ್ ಎಲ್ಲದಕ್ಕೂ 10 years ವಾರಂಟಿ. 10 ವರ್ಷ ವಾರಂಟಿನ ಆರಾಮಾಗಿ. ಬಟ್ ಲೈಫ್ ಟೈಮು ನಾನ್ ಚೇಂಜೇಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನ್ ಚೇಂಜೇಬಲ್. ಇದು ಯಾರ್ಯಾರಿಗೆ ಸೂಟೇಬಲ್ ಕರೆಕ್ಟ್ ಆಗಿ ಹೇಳಿ ನೋಡೋಣ, ಯಾರ್ಯಾರಿಗೆ ಬೆಸ್ಟ್ ಇದೆ? ಸರ್ ಈಗ ಒಂದು 50 kg ರೈಸ್ ಐಟಮ್ ಮಾಡ್ತೀರಾ, ಅಲ್ಲಿಂದ ಹಿಡಿದು ನೀವು ಟಾಪ್ ವರೆಗೂ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅನ್ಲಿಮಿಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂದ್ರೆ ಈಗಾಗಲೇ ಇದನ್ನ ಬೈ ಮಾಡಿದವರು ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ? ಸರ್ ಇದು ಕ್ಲೌಡ್ ಕಿಚನ್ ಅಂತ, ಮತ್ತೆ ಸೆಂಟ್ರಲ್ ಕಿಚನ್ ಅಂತ. ಹೌದು. ಒಂದು 100 kg 50 kg ರೈಸ್ ಐಟಮ್ ಮಾಡ್ತಾರೆ, ಬಿರಿಯಾನಿಗಳು ಮಾಡ್ತಾರೆ. ಇವರೆಲ್ಲರೂ ಹಾಕೊಂಡಿದ್ದಾರೆ. ದೊಡ್ಡ ದೊಡ್ಡ ಮೆಸ್ಗಳಲ್ಲೆಲ್ಲ ಹಾಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ರೇಂಜ್ ಜ್ಯೂಸ್ ಫ್ಯಾಕ್ಟರಿಗಳಿದಾವೆ, ಅವ್ರು ಹಾಕೊಂಡಿದ್ದಾರೆ. ಮತ್ತೆ ಇದು ಡೈ ಅಂತ ಅಂತಾರೆ, ಬಟ್ಟೆ ಡೈ ಮಾಡೋದು, ಅಲ್ಲಿ ಅವರು ಇದು ಮಾಡ್ಲಿಕ್ಕೆ ಹಾಕ್ತಾರೆ. ಮತ್ತೆ ಇನ್ನೂ ಕೆಲವೆಲ್ಲ ಪ್ಲೇಸಸ್ ಅಲ್ಲಿ ಹಾಕಿದ್ದಾರೆ ಸರ್. ತುಂಬಾ ಕಡೆ ಯೂಸ್ ಮಾಡಿದ್ದಾರೆ. ಜ್ಯೂಸ್ ಫ್ಯಾಕ್ಟರಿಗಳು ಜಾಸ್ತಿ ಹಾಕಿದ್ದಾರೆ. ಜ್ಯೂಸ್ ಫ್ಯಾಕ್ಟರಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಕಮರ್ಷಿಯಲಿ ಯಾರು ನೋಡ್ತಾ ಇದ್ದೀರಾ ಅಂತವ್ರಿಗೆ, ಅಂದ್ರೆ ಇಂಡಸ್ಟ್ರಿಯಲಿ, ಕಮರ್ಷಿಯಲಿನೂ ಅಲ್ಲ ಇಂಡಸ್ಟ್ರಿಯಲಿ ಯಾರು ನೋಡ್ತಾ ಇದ್ದೀರಾ ಅಂತವ್ರಿಗೆ ಹೇಳಿ ಮಾಡಿಸಿರುವಂತದ್ದು. ಕಮರ್ಷಿಯಲಿ ಕಂಟಿನ್ಯೂ ದಾವಣಗೆರೆ ಬೆಣ್ಣೆ ದೋಸೆ ದೊಡ್ಡ ಹೋಟೆಲ್ ಇಟ್ಬಿಟ್ಟಿದ್ದೀರಾ, ರಪ ಮಾಡ್ತಾ ಇರಬೇಕು 24/7. ಬೆಳಗ್ಗೆ 24 ಅಲ್ಲ, ಒಂದು 12 hour ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಮ್ದು ಹಂಚ್ ಕಾಯ್ತಾನೆ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಸರ್ ಹೇಳ್ದಂಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಡೆಫಿನೆಟ್ಲಿ ಲೈಫ್ ಟೈಮ್ ಬಾಳಿಕೆ. 1000% ವರ್ತ್ ಪ್ರಾಡಕ್ಟ್ ಸರ್. ಕರೆಕ್ಟ್. ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲ ಹೋಗಿ ಅವ್ರೇನೋ ಒಂಥರ ತೋರಿಸ್ತಾರೆ, ವೆಯ್ಟ್ಲೆಸ್ ಅಂತಾರೆ. ಪ್ಲಸ್ ಕ್ವಾಲಿಟಿಯಲ್ಲಿ ತುಂಬಾ ವೇರಿಯೇಷನ್ ಇರುತ್ತೆ ಸರ್. ಒಂದ್ಸಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಸರ್ವಿಸ್ ತಗೊಳ್ಳಿಕ್ಕೆ. ನೀವು ನಮ್ಮ ಹತ್ರ ನೋಡ್ಕೋಬಹುದು, ನಿಮ್ಮ ಸರ್ವಿಸ್ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಎಲ್ಲ ವರ್ತಿ ಪ್ರಾಡಕ್ಟ್ ಸರ್. ಇದು ಆ ರೇಂಜ್ ಅಲ್ಲೇ ಮಾಡಿ ಕೊಡ್ತೀವಿ ನಾವು. ಟೆನ್ಷನ್ ತಗೋಬೇಡಿ ಸರ್. ಇದರಲ್ಲಿ 2 ತರ ಮಾಡೆಲ್ ಬರುತ್ತೆ. ಒಂದು ಪ್ಯೂರ್ ಐರನ್, ಒಂದು ಎರ್ಕ ಅಂದ್ರೆ ಕ್ಯಾಸ್ಟ್ ಐರನ್. ಇದು ನಾರ್ಮಲಿ ಪ್ಯೂರ್ ಐರನ್. ನಿಮಗೆ ಎರ್ಕ ಬಂದು ನೀರು ಬಿದ್ದರೆ ಒಡೆದೋಗುತ್ತೆ ಸರ್. ಮತ್ತೆ ನೀವು ಒಲೆ ನೀವು 50,000 ಹಾಕ್ತೀರಾ, 10,000 ಹಾಕ್ತೀರಾ, 5,000 ಹಾಕ್ತೀರಾ, ಸೆಕೆಂಡ್ರಿ ಒಡೆದೋದ್ರೆ ವಾರಂಟಿ ಗ್ಯಾರಂಟಿ ಕ್ಲೈಮ್ ಆಗೋದಿಲ್ಲ. ಅದನ್ನ ಮತ್ತೆ ರಿಪೇರಿ ಇಲ್ಲ ಪಕ್ಕದಲ್ಲಿ ಬಿಸಾಕಿ ಹೊಸ ತಗೋಬೇಕು. ಓಕೆ, ನೀವು ಎರ್ಕ ಮಾಡಲ್ಲ? ಎರ್ಕ ಮಾಡೋದೇ ಇಲ್ಲ, ನೀವು ಮಾಡೋದು ಐರನ್ ಓನ್ಲಿ. ಐರನ್ ಸರ್. ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನೀವು NR ಕಾರ್ಪೊರೇಷನ್ ವುಡ್ ಸ್ಟೋನ್ ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ಹಿಸ್ಟ್ರಿ ಎಲ್ಲ ಬರುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ. ನಾವು ನಿಮ್ಮ ಪೇಜ್ ಅಲ್ಲಿ ಲಾಂಚ್ ಮಾಡಿದ್ದು ತುಂಬಾ ಸಕ್ಸಸ್ ಆಗಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ತುಂಬಾ ರೆಸ್ಪಾನ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಒಂದು ಟ್ರಸ್ಟಿ ವರ್ತಿ. ಮತ್ತೆ ನಾವು ನಿಮ್ಗೆ ಒಲೆಗಳ ಪ್ರಕಾರವಾಗಿ ಸರ್ A to Z ಯಾವುದೇ ರಿಕ್ವೈರ್ಮೆಂಟ್ ಇರಲಿ ನಾವು ಮಾಡಿಕೊಡ್ತೀವಿ. ನಮ್ಮ ಮೇಲೆ ನೀವು ಭರವಸೆ ಇಡಿ. ಆ 10 years ವಾರಂಟಿ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ವಸ್ತು ಕೊಡ್ತೀವಿ ಸರ್. ಮಾರ್ಕೆಟ್ ಅಲ್ಲಿ ರೆಡ್ ಕಲರ್ ಫ್ಲೇಮ್ ಕೊಟ್ಬಿಟ್ಟು ಜನರು ಪಾತ್ರೆ ತೊಳಿಲಿಕ್ಕೆ ಆಗ್ದಿರಾ, ಗೋಡೌನ್ ಒಳಗಡೆ ಇಟ್ಕೊಂಡು ಪಾತ್ರೆ ಇದು ಎಲ್ಲ ಹೊಗೆ ಸೂರ್ಬಿಟ್ಟು ಪಕ್ಕದವರೆಲ್ಲ ಗಲಾಟೆಗಳು ಬಂದು ಇದೆಲ್ಲ ತುಂಬಾ ನಡೆದಿದೆ. ಸೌದೆ ಒಲೆ ತಂಟೆನೇ ಬೇಡ ಅಂತ ಯೋಚನೆ ಮಾಡ್ತಾರೆ. ನಮ್ಮ ಒಲೆ ಒಂದ್ಸಲ ಹಾಕೊಂಡು ನೋಡಿ ಸರ್. ನಮ್ಮ ಒಲೆ ಒಂದ್ಸಲ ಹಾಕೊಂಡು ನೋಡಿ. ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ಗಳೆಲ್ಲ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಎಲ್ಲ ನೋಡಿ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನೀವೆಲ್ಲ ನಮ್ಗೆ ಕನ್ಫರ್ಮ್ ಮಾಡಿದ್ಮೇಲೆ ತಗೊಳ್ಳಿ. ಬಟ್ ನೀವು 100% ನಮ್ಮ ಸಂಸ್ಥೆನ ನಂಬೋದು ಸೌದೆ ಒಲೆಗಳ ವಿಚಾರದಲ್ಲಿ ಸರ್. ಡೆಫಿನೆಟ್ಲಿ ಸರ್. ನೀವು ಹೇಳಿದ್ರಿ ಇದು ನಾವು ಇಲ್ಲಿಂದ ತರ್ಸಲ್ಲ ಸರ್, ನಾವೇ ಮಾಡೋದು. ಅದಕ್ಕೆ ನಾವಿಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡ್ತಾ ಇದೀವಿ, ಒಳ್ಳೆ ಗೇಜ್ ಕೊಡ್ತಾ ಇದೀವಿ, ಒಳ್ಳೆ ಬಾಳಿಕೆ ಕೊಡ್ತಾ ಇದೀವಿ. ಸೊ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲಿದೆ, ಅದರ ಕೆಪಾಸಿಟಿ ಯಾವ ತರ ಇದೆ, ಅಂಡ್ ಅದರ ರಾ ಮಟೀರಿಯಲ್ ಎಲ್ಲ ಎಲ್ಲಿಂದ ತರ್ತೀರಾ ನೀವು? ಸರ್ ನಮ್ದು ಕಂಪ್ನಿಗೆ ಡೈರೆಕ್ಟ್ ಟೈಪ್ ಆಗಿರುತ್ತೆ. ನಮ್ದು ಅಲ್ಲಿಂದ ತರಿಸ್ಕೊಳ್ತೀವಿ. ತರದ ಮೆಟೀರಿಯಲ್ ಬೇಕಾಗುತ್ತೆ. ಇದು ಆಕ್ಚುಲಿ ಈಗ ಬ್ಲೋವರ್ಸ್ ವಿಷಯಕ್ಕೆ ಬಂದಾಗ ಇಡೀ ಇಂಡಿಯಾದಲ್ಲಿ ನೀವು ಎಲ್ಲೋಗಿ ಬ್ಲೋವರ್ ಬೇಕು ಅಂತ ಕೇಳಿದ್ರು ನಮ್ಮ ಕರ್ನಾಟಕ ಅಂದ್ರೆ ಫಸ್ಟ್ ಹೆಸರು ಹೇಳೋದು ನಮ್ಮ NR ಕಾರ್ಪೊರೇಷನ್ ಹೆಸರೇನೆ. ನಿಮ್ಮ ಹೆಸರೇ ಬರುತ್ತೆ. ಆಲ್ರೆಡಿ NR ಕಾರ್ಪೊರೇಷನ್ ಅವರು ಇದಾರಲ್ಲ, ಬೇರೆ ಹತ್ರ ಯಾಕೆ ಹೋಗ್ತೀರಾ, ಅವ್ರ ಹತ್ರ ಸರ್ವಿಸ್ ಸಿಗುತ್ತೆ ನಿಮಗೆ, ಅವ್ರ ಹತ್ರ ತಗೊಳ್ಳಿ ಸಜೆಸ್ಟ್ ಮಾಡ್ತಾರೆ. ತುಂಬಾ ಜನ ಆ ಕಡೆಯಿಂದ ಕೂಡ ನಮ್ಮ ಕಸ್ಟಮರ್ಸ್ ಆಗಿದ್ದಾರೆ. ಎರಡನೇದು ಸರ್, ನಾವು ಇದು ಹೇಳ್ತಿರೋದು 50% ಆಫ್ ಅಲ್ಲೇ ರೇಟ್ ಕಂಪೇರ್ ಟು ಮಾರ್ಕೆಟ್. ಯಾಕಂದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ದೇ ಇರುವಂತದ್ದು.
ಇಲ್ಲ ಬೆಂಗಳೂರು ನಾವಲಹಳ್ಳಿಯಲ್ಲಿ ಇದೆ, ಬೇಕಾದ್ರೆ ಯಾರಾದ್ರೂ ನೋಡ್ಬೇಕಾದ್ರೆ ನಾವು ಕರ್ಕೊಂಡು ಹೋಗಿ ತೋರಿಸ್ತೀವಿ. ಕಂಪ್ಲೀಟ್ ವರ್ಕ್ ಎಲ್ಲ ನಡೀತಾ ಇರುತ್ತೆ. ಅದು ಅಲೋ ಇದೆಯಾ? ಅಲೋ ಇದೆ ಸರ್, ನಾವು ನೋಡ್ಬೋದು. ಆರಾಮಾಗಿ ನೋಡ್ಕೋಬಹುದು. ಕಸ್ಟಮೈಸೇಷನ್ ಏನಾದ್ರು ಬೇಕಾದ್ರೆ ಅವ್ರ ಹತ್ರ ಪ್ಲಾನ್ ಇದ್ರೆ ನಾವು ಮಾಡ್ಕೊಡ್ತೀವಿ. ಓ, ನೀವು ಮಾಡ್ಕೊಡ್ತೀರಾ? ನಾವು ಮಾಡ್ಕೊಡ್ತೀವಿ. ಇಲ್ಲ ಅಕಸ್ಮಾತ್ ಅವ್ರ ಹತ್ರ ಏನಾದ್ರು ಒಂದು ಏರಿಯಾ ಇದೆ, ಬಿಲ್ಡಪ್ ಏರಿಯಾ, ಅಲ್ಲಿ ನಮ್ಗೆ ಈ ತರನೇ ಬೇಕು ಅಂತ ಇಂಟ್ರೆಸ್ಟ್ ತೋರಿಸಿದ್ರೆ ಅವರು, ನಾವು ಅದಕ್ಕೆ ಸೂಟ್ ಆಗೋ ತರ ನಾವು ರೆಡಿ ಮಾಡಿ ಅವರು ಬಂದು ತಗೊಂಡು ಹೋಗ್ಬೋದು ಸರ್. ಕಸ್ಟಮೈಸ್ಡ್ ಒಲೆಗಳನ್ನು ಮಾಡ್ಕೊಡ್ತೀರಾ? ಕಸ್ಟಮೈಸರ್ ಆಲ್ರೆಡಿ ಮಾಡ್ಕೊಡ್ತಿದೀವಿ ಸರ್. Already ಕೊಡ್ತಿದ್ದೀರಾ? ಇವೆಲ್ಲ ಕೂಡ ಕಸ್ಟಮೈಸೇಷನ್ ಬಂದಿರೋ ಮಾಡೋದೇ ಇವು. ಹೌದಾ? ನಮ್ಮ ಸ್ವಂತ ಐಡಿಯಾ ಅಲ್ಲ ಇದು. Okay, okay. ತುಂಬಾ ಕಂಪ್ನಿಗಳು ಬಂದು ನಮ್ಗೆ ಈ ತರನೇ ಬೇಕು, ನಮ್ಗೆ ಈ ತರ ಇರುತ್ತೆ ಆಪ್ಷನ್ಸ್ ಅಂತ ಹೇಳಿದಾಗ ಅವರು ಸೂಟ್ ಆಗಂತ ಮಾಡಿರೋದು ಸರ್. ಮಾಡಿರುವಂತ. ಸೊ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಸ್ಟಾಕ್ ಬಗ್ಗೆ ಯೋಚನೆ ಬೇಡ, ಡೆಫಿನೆಟ್ಲಿ ಕ್ವಾಲಿಟಿ ಬಗ್ಗೆ ಯೋಚನೆ ಬೇಡ, ಸಪ್ಲೈ ಬಗ್ಗೆ ಯೋಚನೆ ಬೇಡ. ಅಂಡ್ ಸರ್ ಹೇಳ್ತಿದ್ದಾರೆ ಕರ್ಕೊಂಡೋಗಿ ತೋರಿಸ್ತೀವಿ ಸರ್, ನೋಡ್ಲಿ, ಅವ್ರಿಗೆ ಇಷ್ಟವಾದಂತ ಮಾಡ್ಕೊಳ್ಳಿ. ಯಾಕಂತಂದ್ರೆ ಕೆಲವೊಬ್ರದ್ದು ದೊಡ್ಡ ಹೋಟೆಲ್ ಇರುತ್ತೆ, ಚಿಕ್ಕ ಹೋಟೆಲ್ ಇರುತ್ತೆ, ಬೇರೆ ಬೇರೆ ಆಪ್ಷನ್ ಹೌದು ಇರುತ್ತೆ. ಸರ್, ಹೌದು. ಅದಕ್ಕೆ ತಕ್ಕಾಗಿ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ ಸರ್. ಆರ್ಡರ್ ಮಾಡಿದ್ರೆ ಮಾಡ್ಕೊಡೋದಕ್ಕೆ ಟೈಮ್ ಎಷ್ಟು? 3-4 ಡೇಸ್ ಇಲ್ಲ 1 ವೀಕ್ ಒಳಗಡೆ ರೆಡಿ ಆಗ್ಬಿಡುತ್ತೆ ಒಂದೇ ವಾರ. ಸರ್. ನಮ್ಮ ಹತ್ರ ಎಂಪ್ಲಾಯ್ಸ್ ತುಂಬಾ ಜನ ಇದ್ದಾರೆ, ಅವರು ವೇಟ್ ಮಾಡ್ತಾ ಇರ್ತಾರೆ, ಏನು ಸಿಗ್ಲಿಲ್ಲ ಬರ್ಲಿ ಅಂತ ಬಂದ್ರೆ ಪಟ್ಟಂತ ರೆಡಿ ಮಾಡ್ಕೊಡೋದೇ ನಮ್ಗೆ ಸರ್. ರೆಡಿ ಇದೆ ಹಾಗಾದ್ರೆ, ಹೌದು. ಸ್ಟಾಕು ರೆಡಿ ಇದೆ, ಅಲ್ಲಿ ಸಪ್ಲೈ ಚೈನ್ ಕೂಡ ರೆಡಿ ಇದೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ರಾತ್ರಿ ಹೆಂಗ್ ಉರಿತಾ ಇದೆ ಆ ಕ್ಲಿಪ್ ಅನ್ನು ಕೂಡ ಹಾಕಿರ್ತೀನಿ. ಅಂಡ್ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ, ನಂಬರ್ ಕೊಟ್ಟಿರ್ತೀನಿ. ಬನ್ನಿ ನೋಡಿ. ಸಾರು ನಿಮ್ಗೆ ಬೇಕಾದ್ರೆ ಅವ್ರ ಕ್ಲೈಂಟ್ ಗಳ ನಂಬರ್ ಕೊಡ್ತಾರೆ, ಕ್ಲೈಂಟ್ ಜೊತೆ ಮಾತಾಡಿ. ಅಂಡ್ ನಾವೇ ವಿಡಿಯೋ ಮಾಡಿದೀವಿ, ಹೋಟೆಲ್ಗೆ ಹೋಗ್ಬಿಟ್ಟು, ಇಲ್ಲೇ ಹೊಸಕೋಟೆಲ್ ಹೋಟೆಲ್ಗೆ ಹೋಗ್ಬಿಟ್ಟು ಅದು ಹೆಂಗ್ ಮಾಡ್ತಾರೆ ಅಂತ ಮಾಡಿದೀವಿ. ಅಷ್ಟೇ ಅಲ್ಲದೆ ಸರ್ ಹೇಳ್ತಾ ಇದಾರೆ ಒಂದು ದೇವಸ್ಥಾನಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಪ್ರತಿ ಶನಿವಾರ ಅನ್ನ ದಾಸೋಹಕ್ಕೂ ಕೂಡ ಈ ರೀತಿ ಒಲೆಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಬೇರೆ ಮಾಡೆಲ್ ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಯೂಸ್ ಮಾಡಬಹುದು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಥಿಕ್ನೆಸ್, ಒಳ್ಳೆ ಫ್ಲೇಮು, ಒಳ್ಳೆ ವಾರಂಟಿ, ಒಳ್ಳೆ ಸರ್ವಿಸ್ ಇವೆಲ್ಲ ಬೇಕು ಅಂತಂದ್ರೆ ನೀವು NR ಕಾರ್ಪೊರೇಷನ್ ಬರಬೇಕು. ಆನ್ಲೈನ್ ಅಲ್ಲಿ ಬೇರೆ ಬೇರೆ ಕ್ವಾಲಿಟಿಗಳು ಅವೈಲೇಬಲ್ ಇದೆ. ಅದು ಯಾವುದೋ ತಗೊಂಡು ಮೋಸ ಹೋಗಿ ಅದನ್ನ ಬಿಸಾಕಿ ಆಮೇಲೆ NR ಕಾರ್ಪೊರೇಷನ್ ಬರೋ ಬದಲು ಈ ಕನ್ನಡಕವರ ಹೇಳ್ತಿದ್ದಂತಾನೆ ಬನ್ರಿ NR ಕಾರ್ಪೊರೇಷನ್ಗೆ. ಒಳ್ಳೆ ಕ್ವಾಲಿಟಿ ಒಲೆಗಳು, ವುಡ್ ಗ್ಯಾಸಿಫೈರ್ ಸ್ಟೋವ್ ಇಲ್ಲಿ ಸಿಗುತ್ತೆ. ಇನ್ನು ಮುಂದೆ ನೀವೆಲ್ಲರೂ ಕೂಡ ಗ್ಯಾಸ್ ಇಂದ ಮುಕ್ತಿ ಪಡೀರಿ. ಆ ಗ್ಯಾಸ್ ಇಂದ ಹೋಗಿ ತಲೆ ಕೆಡಿಸ್ಕೊಳ್ಳೋ ಬದಲು ಈ ತರದೊಂದು ತಂದಿಟ್ಕೊಳ್ಳಿ. ಹೋಟೆಲ್ ಇರ್ಲಿ, ಮೆಸ್ ಇರ್ಲಿ, ಕಾಲೇಜ್ ಇರ್ಲಿ, ಏನೇ ಇರ್ಲಿ, ಪ್ರತಿಯೊಂದಕ್ಕೂ ಕೂಡ ಹೇಳಿ ಮಾಡಿಸಿರಂತ ಒಲೆ ಅಂತಾನೆ ಕೂಡ ಹೇಳ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ವುಡ್ ಗ್ಯಾಸಿಫೈರ್ ಸ್ಟೋವ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಸರ್ವಿಸ್ ಜೊತೆ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ವೀಕ್ಷಕರೇ.